ನಮಸ್ಕಾರ. 9 ಗಂಟೆಯ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ಹಲವು ಸುದ್ದಿಗಳು, ವಿಭಿನ್ನ ಅಭಿಪ್ರಾಯಗಳು, ಚರ್ಚೆ, ಮಾತು, ಮಂಥನ, ಜಗಳ ಇದೇ ಪ್ರೈಮ್ ನ್ಯೂಸ್. ಇವತ್ತಿನ ಬೆಳಗಿನಿಂದ ಆದ ಎಲ್ಲ ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಹಾಗೆ ಮುಖ್ಯ ಏನು ಸುದ್ದಿಗಳಿವೆ ಅದನ್ನು ಎತ್ತಿಕೊಂಡು ನಾನು ನಿಮ್ಮ ಎದುರು ಬಂದಿದ್ದೀನಿ. ಎಂದಿನಂತೆ ಇವತ್ತು ಕೂಡ ನನ್ನ ಜೊತೆಗೆ 4 ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಮೊದಲನೇದಾಗಿ ಅವರು ಪರಿಚಯ ಮಾಡಿಕೊಡ್ತೀನಿ. JDSನಿಂದ ಶ್ರೀಕಂಠೇಗೌಡ, ಅವ್ರನ್ನ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಕಾಂಗ್ರೆಸ್ ಪಕ್ಷದ BR ಯಾವಾಗಲ್ಲಿದ್ದಾರೆ, ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತೀನಿ. ಇನ್ನು ಭಾರತೀಯ ಜನತಾ ಪಕ್ಷದ ಅನ್ವರ್ ಮಾಣಿಪ್ಪಾಡಿ ಇದ್ದಾರೆ, ಅವ್ರನ್ನು ಸ್ವಾಗತಿಸ್ತೀನಿ. ಹಾಗೆಯೇ ಸಾಮಾಜಿಕ ಹೋರಾಟಗಾರ್ತಿ KS ವಿಮಲಾ ಇದ್ದಾರೆ, ಅವರನ್ನು ಸ್ವಾಗತಿಸ್ತೀನಿ. ನಮ್ಮ ಫಾರ್ಮೆಟ್ ನಿಮಗೆ ಗೊತ್ತು, ಒಂದೊಂದೇ ಸುದ್ದಿಯನ್ನು ತೆಗೆದುಕೊಂಡು ನಾವು ಅದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಮೊದಲನೇದಾಗಿ ನೋಡೋಣ ಈ ಹೊತ್ತಿನ ಹೆಡ್ಲೈನ್ಸ್. ಯಾವುದು ನಂಬಿಕೆ, ಯಾವುದು ಮೂಢನಂಬಿಕೆ? ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಗಳಿಂದ ಉತ್ತರ. ಶೋಷಿಸುವ ಕಂದಾಚಾರ ಸಲ್ಲದು ಅಂದರು ಸಿದ್ದರಾಮಯ್ಯ. ಕಲಾಪದ ಮೊದಲ ದಿನವೇ ಶಾಸಕರ ಚಕ್ಕರ್. ವಿಧಾನಸಭೆಯಲ್ಲಿ ಸಚಿವ ಶಾಸಕರ ಗೈರು ಹಾಜರಿ. ವಿಮಲಾ ಗೌಡರ ವಿಚಾರದಲ್ಲಿ ಪಕ್ಷ ನಡೆದುಕೊಂಡ ರೀತಿಗೆ ಈಶ್ವರಪ್ಪ ಬೇಸರ. ಅರುಣಾಚಲ ಆಯಿತು, ಈಗ ಉತ್ತರಾಖಂಡ್ ಸರದಿ. ಚಮೋಲಿ ಜಿಲ್ಲೆಯಲ್ಲಿ ಚೀನಾ ಸೇನೆಯಿಂದ ವಾಯುಗಡಿ ಉಲ್ಲಂಘನೆ. NST ವಿಚಾರವಾಗಿ ಮುಂದುವರೆದ ಡ್ರ್ಯಾಗನ್ ದುಂಡಾವರ್ತನೆ. ಯಶಸ್ವಿಯಾಗಿ ನಭಕ್ಕೆ ಜಿಗಿದ GSLV ಮಾರ್ಕ್ 3. ಇಸ್ರೋ ಸಾಧನೆಗೆ ಮತ್ತೊಂದು ಗರಿ. ವಿಜ್ಞಾನಿಗಳ ಶ್ರಮವನ್ನು ಶ್ಲಾಘಿಸಿದ ಪ್ರಧಾನಿ ಮೋದಿ. ಹೈ ವೋಲ್ಟೇಜ್ ಪಂದ್ಯದಲ್ಲಿ ಹೀನಾಯ ಸೋಲು. ಪಾಕಿಸ್ತಾನದಲ್ಲಿ ಮುಗಿಯದ ಹತಾಶೆಯ ಆಟಾಟೋಪ. ಪಾಕ್ ಆಟಗಾರರ ವಿರುದ್ಧ ಹರಿಹಾಯ್ದ ಇಮ್ರಾನ್ ಖಾನ್. ಮೊದಲೊಂದು ಬ್ರೇಕಿಂಗ್ ನ್ಯೂಸ್ ಇದೆ, ಅದನ್ನು ಮೊದಲು ನೋಡೋಣ. ನಂತರ ಏನು ಹೆಡ್ಲೈನ್ಸ್ ಇದೆ, ಮುಂದಿನ ಸುದ್ದಿ ಅಂತ ನೋಡ್ಬೋದು. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ವಿರುದ್ಧ ಮಾಡಿರುವ ಆರೋಪಗಳ ಬಗ್ಗೆ ನಾಳೆ ಕೋರ್ಟ್ನಲ್ಲಿ ದಾಖಲೆ ನೀಡ್ತೀನಿ ಅಂತ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. ವಿಜಯಪುರ ಜಿಲ್ಲೆಯ ಕೊಲ್ಲಾರದಲ್ಲಿ ಮಾತನಾಡಿದ ಜನಾರ್ದನ್ ರೆಡ್ಡಿ, ನಾನು ಮಾಡಿರುವ ಆರೋಪದ ಬಗ್ಗೆ ದಾಖಲೆಯನ್ನು ಕೋರ್ಟ್ಗೆ ನೀಡ್ತೇನೆ, ನನ್ನ ಬಳಿ ದಾಖಲೆ ಇಲ್ಲ ಅಂತ ಹೇಳೋ ಕುಮಾರಸ್ವಾಮಿ ಅವರಿಗೆ ಹಣದ ಮದವೇರಿದೆ ಅಂತ ಕಿಡಿಕಾರಿದ್ದಾರೆ. ನಾನು ನ್ಯಾಯವಾಗಿ ನಡೆದುಕೊಂಡಿದ್ದು, ನನ್ನ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಿ ಮಾನಸಿಕ ಹಿಂಸೆ ನೀಡಲಾಗಿದೆ, ಆದರೂ ದೈವಿ ಇಚ್ಛೆಯಿಂದ ಎಲ್ಲದರಿಂದ ಪಾರಾಗಿದ್ದೇನೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮಾಡುವ ಆರೋಪಗಳ ಬಗ್ಗೆ ನಾನು ಹೇಳಿಕೆ ನೀಡೋದಿಲ್ಲ ಅಂತ ಅವರು ಸ್ಪಷ್ಟಪಡಿಸಿದರು. ಅದು ಆ್ಯಕ್ಚುಲಿ ನನಗೆ ನಾಳೆ ನಾನು ದಾಖಲೆಗಳನ್ನ ಕೊಡುವಂಥ ಒಂದು ಸಂದರ್ಭ ಇದೆ. ನಾಳೆ ಕೆಲವೊಂದು ದಾಖಲೆಗಳನ್ನ ನಾನು ಸಮರ್ಪಣೆ ಮಾಡ್ಬೋದು. ಮತ್ತು ಸ್ವಲ್ಪ ಕಾಲಾವಕಾಶದ ಒಳಗಡೆ ಸಂಪೂರ್ಣವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನ ಕೂಡ ನಾನು ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಏನು SIT ಅವ್ರ ತನಿಖೆ ನಡೀತಾ ಇದೆ, ಒಬ್ಬ ಸಾಕ್ಷಿಯಾಗಿ ನನ್ನ ಸಂಪೂರ್ಣ ಸಹಕಾರ ನಾನು ಕೊಡ್ತೀನಿ. ಸೊ ಅದು ಆ್ಯಕ್ಚುಲಿ ಕುಮಾರಸ್ವಾಮಿ ಮತ್ತು ಜನಾರ್ದನ್ ರೆಡ್ಡಿ ಅವರ ಜಗಳ ಏನಿದೆ, 150 ಕೋಟಿ ರೂಪಾಯಿ ಆರೋಪ ಏನಿತ್ತು, ಅದರ ನಂತರ ತಣ್ಣಗಾಗಿತ್ತು. ಈಗ ಯಾಕೋ ಗೊತ್ತಿಲ್ಲ, ಈ ಆರೋಪ ನೇಪಥ್ಯಕ್ಕೆ ಸರಿದಿರೋದು ಮತ್ತೆ ಮುನ್ನೆಲೆಗೆ ಬಂದಿದೆ. ನಾಳೆ ದಾಖಲೆಗಳನ್ನು ಸಲ್ಲಿಸ್ತೀನಿ ಅನ್ನೋ ಮಾತನ್ನು ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. ಶ್ರೀಕಂಠೇಗೌಡ್ರೆ, ಯುವರ್ ರಿಯಾಕ್ಷನ್ ಪ್ಲೀಸ್. ಇದು ಬಹುಶಃ ಮತ್ತೊಂದು ಗೊಂದಲವನ್ನು ಈ ನಾಡಿನಲ್ಲಿ ರಾಜ್ಯದ ನಡುವೆ, ಜನರ ನಡುವೆ ಸೃಷ್ಟಿ ಮಾಡಲಿಕ್ಕೆ ಜನಾರ್ದನ್ ರೆಡ್ಡಿ ಅವರು ಪ್ರಯತ್ನ ಕೊಟ್ಟಿದ್ದಾರೆ ಅನ್ನೋಂಥ ಮಾತನ್ನು ನಾನು ಹೇಳಿಕೊಟ್ಟಿದ್ದೇನೆ. ಒಂದು, ಅವರೇ ಮೊನ್ನೆ ಕುಮಾರಸ್ವಾಮಿಯವ್ರನ್ನ ತಮ್ಮ ಮಗಳ ಮದುವೆಗೆ ಆಹ್ವಾನ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ, ಇಲ್ಲ ನಾನು ಯಾರ್ದೋ ಮಾತು ಕೇಳಿ ತಪ್ಪು ಮಾಡಿದೆ, ತಾವು ಒಂದೇ ಭಾವನೆ ಮಾಡಬೇಡಿ, ಮದುವೆ ಕರೆಯ ಸೌಜನ್ಯ ಮರ್ತು ಬಿಡಿ ಅಂತೇಳಿದ್ದು ಇನ್ನೂ ನೆನಪಿನ ಅಂಗಳದಲ್ಲೇ ಇದೆ. ಮತ್ಯಾವ ಚಿತಾವಣೆಗಾಗಿ ಅಥವಾ ಅವ್ರ ಮೇಲಿದ್ದಂಥ 28 ಕೇಸ್ಗಳಿಗೆ ಈ ಬಿ ರಿಪೋರ್ಟ್ ಹಾಕಿದ
ಹಿನ್ನೆಲೆಯಲ್ಲಿ ಅದಕ್ಕೇನಾದ್ರು ಋಣ ತೀರಿಸೋ ಪ್ರಯತ್ನಕ್ಕೆ ಬಂದು ಮುಂದಾಗಿದ್ದಾರೋ. ಯಾರ ಋಣ? ಇವ್ರ ಕೇಸ್ಗಳೆಲ್ಲ ಈಗ ಬಿ ರಿಪೋರ್ಟ್ ನೀವು ಹೇಳೋ ಪ್ರಕಾರ ಭಾರತೀಯ ಜನತಾ ಪಕ್ಷ ಇದ್ರ ಹಿಂದಿದೆ. ಎಮ್ ಐ ರೈಟ್ ಅವ್ರ? ಅಲ್ಲ, ನನಗೆ ಗೊತ್ತಿಲ್ಲ, ನೀವು ಯೋಚನೆ ಅಲ್ಲ, ನೀವು ಮಾತನಾಡುವ ಏನು ಅಲ್ಲ. ಈಗ ನಾವೆಲ್ಲ ಅನ್ಕೊಂಡಿದ್ವಿ ಜೈಲಿಗೆ ಹೋದ್ರು ಮತ್ತೆ ವಾಪಸ್ ಬರಲ್ಲ, ಮತ್ತು ಕೇಸ್ಗಳು ಭಾಳ ಇದ್ದಾವೆ. ಬೇಲೆಕೆರೆ ಹಗರಣ ಅದರೂ ಆಡಗಲಲ್ಲೇ ಹೋಗಿದ್ದು ಲಕ್ಷಾಂತರ ಟನ್ನು ಇವೆಲ್ಲ ಅಂತ, ಅವೆಲ್ಲ ಈಗ ಬೀರುಪಟ್ಟು ಆದಿಲ್ ಇದಾವಲ್ಲ. ಸುಮಾರು 28 ಕೇಸ್ಗಳಲ್ಲಿ ಬೀರುಪಟ್ಟು ಆದಿ ಇದೆ. ಹಾಗಾಗಿ ನನ್ನ ನೇರವಾದ ಪ್ರಶ್ನೆ, ನೀವೇನು ಧ್ವನಿಸ್ತಾ ಇದೀವಿ ಗೌಡ, ನೀವು ಬುದ್ಧಿವಂತರು, ನೀವು ಎಲ್ಲ ಜನ ಮಾತಾಡ್ಕೊಳ್ಳೋದನ್ನ ಹೇಳ್ತಾ ಇದ್ದೀನಿ. ನಿಮ್ಮ ಇಡೀ ಮಾತಿನ ಹಿಂದೆ ಏನು ಕಾಣುತ್ತೆ ಅಂದರೆ ಇದರ ಹಿಂದೆ ಭಾರತೀಯ ಜನತಾ ಪಕ್ಷನೋ ಕೇಂದ್ರ ಸರ್ಕಾರನೋ ಇದೆ ಅನ್ನುವ ಒಂದು ಸಣ್ಣ ವಾಸನೆ ಇದೆ ನಿಮ್ಮ ಮಾತಿನಲ್ಲಿ. ಅಲ್ಲ, ವಾಸನೆ ಅದು ನನ್ನ ವಾಸನೆ ಅಲ್ಲ, ನಾಡಿನ ಮತ್ತು ದೇಶದ ಜನರ ವಾಸನೆ. ಏಕೆಂದರೆ ಇವತ್ತು ಜನಾರ್ದನ್ ರೆಡ್ಡಿ ಅವರಂತ ಮೇಲಿರ್ತಕ್ಕಂಥ ನಮಗೆ ಆಡಾಗ್ಲಲ್ಲಿ ಕಂಡಂಥ ಪ್ರಕರಣಗಳ ಬಗ್ಗೆನೇ ಬಿ ರಿಪೋರ್ಟ್ ಬರ್ತಾ ಇದೆ ಅಂತಂದಾಗ ಅದಕ್ಕೇನಾದರೂ ಪರ್ಯಾಯ ಋಣ ತೀರಿಸ್ಬೇಕಲ್ಲ. ಅಲ್ಲಲ್ಲ, ಅದು ಒಂದು ಅವ್ರು ಹಾಗಿದ್ರು ಓಕೆ, ಕೇಂದ್ರ ಸರ್ಕಾರದ ಪಿತೂರಿನ ಮತ್ತೊಂದು ನಿಮ್ಮ ಫಾರ್ ದ ಸೇಕ್ ಆಫ್ ಡಿಸ್ಕಷನ್ ಅವರೇ ಆರ್ಗ್ಯುಮೆಂಟ್ ಅದು ಒಪ್ಕೊಳ್ಳೋಣ. ಬಟ್ ದಾಖಲೆ ಹಂಗೆ ಸಿಗುತ್ತೆ ಅದು ಅಂದ್ರೆ ನೋಡೋಣ ಯಾವ ಥರ ದಾಖಲೆ ಕೊಡ್ತಾರೆ ನೋಡೋಣ. ಈಗ ಇದು 8 ವರ್ಷಗಳ ನಾಳೆ ಸ್ವಲ್ಪ ದಾಖಲೆ ಕೊಡ್ತೀನಿ, ನಾಡ್ದು ಸ್ವಲ್ಪ ದಾಖಲೆ ಕೊಡ್ತೀನಿ ಅನ್ನೋ ಮಾತನ್ನು ಹೇಳಿದೆ. ಇದು 8 ವರ್ಷಗಳ ಹಿಂದಿನ ಕೇಸು. ಎಸ್, ಮತ್ತೆ ಈಗ ರೀಓಪನ್ ಆಗಿದೆ. ಯಾವ ಥರದ ದಾಖಲೆಗಳು ಕೊಡ್ತಾರೆ ನೋಡೋಣ. ಎಸ್, ಅನ್ವರ್ ಮಣಿಪ್ಪಾಡಿ ನಿಮ್ಮ ಕೇಂದ್ರ ಸರ್ಕಾರದ ಮೇಲೆ ಪಕ್ಷದ ಮೇಲೆ ಆರೋಪ ಮಾಡಿದ್ದಾರೆ ಅವರು. ಇಡೀ ಜನಾರ್ದನ್ ರೆಡ್ಡಿ ಪ್ರಕರಣ ಏನಿದೆ ಜನ ಮಾತಾಡ್ಕೊಳ್ತಾ ಇರೋದು ಹೇಳ್ತಾ ಇದ್ದಾರೆ, ಜನ ಮಾತಾಡ್ಕೊತಾರೆ. ಹಂಗೆ ಅವ್ರು ಹೇಳ್ತಾ ಇದ್ದಾರೆ, ಜನ ಮಾತಾಡ್ತಿರೋದು ಜೊತೆ ನೀವು ಹೇಳ್ತಾ ಇದ್ದೀರಿ ಅವ್ರು ನನ್ನ ಮೇಲೆ ನಮ್ಮ ಪಕ್ಷದ ಮೇಲೆ ಆರೋಪ ಹೊಂದಿದ್ದಾರೆ ಅಂತೇಳಿ. ದಯವಿಟ್ಟು ತಾವು ಮಾತುಗಳನ್ನು ಒಬ್ಬೊಬ್ಬರ ಬಾಯಲ್ಲಿ ಹಾಕ್ಸು ಸರಿಯಲ್ಲ. ಅವ್ರು ಏನು ಮಾತಾಡ್ತಾರೋ ಅದು ಅವ್ರು ಮಾತಾಡಲಿ, ನಾನು ಏನು ಮಾತಾಡೋ ನಾನು ಮಾತಾಡಿ ಉತ್ತರ ನನ್ನ ಬಾಯಿಗೆ ಅವ್ರವ್ರ ಬಾಯಿಗೆ ಮಾತುಗಳನ್ನ ಹಾಕ್ಬಿಟ್ಟು ಏನೇನು ಬೇಕಾಗಿಲ್ಲ. ನಾನು ಹೇಳಿ ಕೇಳಿ, ಬೇಕಾಗಿದ್ದಲ್ಲ ಬೇಕಾಗಿಲ್ಲ. ನಾನು ಹೇಳೋದಿಷ್ಟೇ, ಕೋರ್ಟ್ ಇದೆ ಹೇಳಿದ್ದಾರೆ. ನಾಳೆ ಕಾದು ನೋಡೋಣ ಏನಾಗುತ್ತೆ ಅಂತೇಳಿ. ಅದರ ಮುಂಚಿತವಾಗಿ ಅವ್ರು ಹೇಳಿದಾಗೆ ಕೋರ್ಟ್ ದಾಖಲೆಗಳು ಇದೆ, ಏನಾಗುತ್ತೆ ನೋಡೋಣ. ಶ್ರೀಕಂಠೇಗೌಡರು ಬಹಳ ಗಂಭೀರವಾದ ರಾಜಕಾರಣ, 2 ಇಶ್ಯೂ ಪ್ರಶ್ನೆ. ಅದಕ್ಕೋಸ್ಕರ ನಾನು ಬಹಳ ರೆಸ್ಪೆಕ್ಟ್ ಹೇಳ್ತಾ ಇದ್ದೀನಿ. ಆ ವಿಷಯನ ಹೆಚ್ಚು ಚರ್ಚೆ ಮಾಡಿದ್ದೆ ಏನೆಲ್ಲ ಅಲ್ಲಿಗೆಲ್ಲ ಗೆಳು ಸರಿಯಲ್ಲ. ನಾಳೆ ಕೋರ್ಟ್ ಏನಾಗುತ್ತೆ, ನಾಡ್ದು ಏನಾಗುತ್ತೆ ನೋಡೋದ್ರ ಯಾವಗಲ್ ಸಾಹೇಬ್ರ ಏನ್ ಹೇಳ್ತೀರಿ? ಒಂದು ಶ್ರೀಕಂಠೇಗೌಡರು ಬಹಳ ಗಂಭೀರವಾಗಿ ಹೇಳಿದ್ದಾರೆ. ಇದರಿಂದ ಕೇಂದ್ರ ಸರ್ಕಾರದ ಪಾತ್ರದ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕರು ಈ ರೀತಿ ಮಾತನಾಡ್ತಾರೆ ಅಂತ ಹೇಳಿದ್ದಾರೆ ಅವರು. ಅದು ಈಗಿರುವಂಥ ಪರಿಸ್ಥಿತಿಯಲ್ಲಿ, ವಾತಾವರಣದಲ್ಲಿ ಏನೆಲ್ಲ ಸಾಧ್ಯತೆ ಇದೆ. ಕಾರಣ ಇಷ್ಟೇ, ಭಾಳಷ್ಟು ರಾಜಕೀಯ ಜಗ್ಗಾಟಗಳು, ಒಬ್ಬರ ಮೇಲೆ ಒಬ್ಬರು ಗೂಬೆ ಕೂರಿಸೋದು, ಮತ್ತು ಏಕಾಏಕಿ ಪ್ರಸಂಗ ಬಂದದ್ದು ನೋಡಿದಾಗ ಅನುಮಾನ ಸ್ವಾಭಾವಿಕ ಬರೋದು. ಮತ್ತು ಇದೆಲ್ಲ ಭಾಳ ಹಳೆ ಕೇಸು. ಆವಾಗೂ ಜನಾರ್ದನ್ ರೆಡ್ಡಿಯವ್ರಿಗೆ ಏನೋ ಭಾಳ ದೊಡ್ಡ ದಾಖಲೆಯನ್ನು ಕೊಡ್ತೀವಿ ಅಂತ ಹೇಳಿ ಅದೇನೂ ಆಗಲಿಲ್ಲ. ಸೊ ಮತ್ತೆ ಹೇಳ್ತಾ ಇದ್ದಾರೆ. ಈಗ ಅದು ಒಂಥರ ಎಲ್ಲರೂ ನಂಬುವಂಥ ಸ್ಥಿತಿಯಲ್ಲಿ ಯಾರಾದರೂ ಇದಾರ ಅಂತ ಹೇಳಿದ್ರೆ ಯಾರೂ ಇಲ್ಲ. ಇವ್ರು ಹೇಳಿದ್ರು ಹಾವಿದೆ ಬಿಡ್ತೀನಿ ಇಷ್ಟು ದಿನ ಆಯ್ತು, ಬಿಟ್ಟರೆ ಮುಗಿದೋಯ್ತಪ್ಪ. ಇದೇನು ಈ ಅದರಿನ ಪ್ರಶ್ನೆ, ಕಬ್ಬಿಣ ಅದರಿನ ಜಂಜಾಟ ಏನೈತಿ, ಬೆಳವಣಿಗೆ ಐತಿ, ಆದಂಥ ಘಟನೆಗಳನ್ನು ನೋಡಿದಾಗೆಲ್ಲ ಇದು ಬಹಳ ಆಳವಾದಂಥ ಒಂದು ಗೊಂದಲ, ಹಗರಣಗಳು. ಇದು ಏನೇನು ಬರ್ತದೆ ನೋಡೋಣ. ಕೋರ್ಟ್ನಲ್ಲಿ ಎದುರುಗಡೆ ಇದೆ, ಇವ್ರೇನು ಮಾಡ್ತಾರೆ ನೋಡೋಣ, ಅವ್ರೇನು ಹೇಳ್ತಾರೆ ನೋಡೋಣ, ಏನು ಬರ್ತದೆ ಅದ್ರ ಮೇಲೆ ತೀರ್ಮಾನ ಆಕತಿ. ಎಲ್ಲರೂ ಒಂದು ಕಡೆ ಹೋಗಿ ನಿಲ್ಲೇಬೇಕು, ಸತ್ಯ ಬರಲೇಬೇಕು. ಇದೊಂದೊಂಥರ ಕಳ್ಳ ಪೊಲೀಸ್ ಆಟದ ಥರ ನನಗನ್ಸುತ್ತೆ. ನಿಜವಾಗ್ಲೂ ಹೊರತು ದಾಖಲೆ ಇದ್ದಿದ್ದೇ ಆದ್ರೆ ಇಷ್ಟು ಯಾಕೆ ಇಟ್ಕೊಂಡು ಸುಮ್ಮನೆ ಕೂತಿದ್ರು? ದಿವಸ ಅಂತಂದ್ರೆ ವರ್ಷನ ಸೇರ್ಕೊಂಡು ನಾನು ಹೇಳ್ತಾ ಇರೋದು. ಅಂದ್ರೆ ಒಂದಂತೂ ಸತ್ಯ, ಈ ದೇಶದ ಅನರ್ಘ್ಯ ಸಂಪತ್ತನ್ನ ಕಬಳಿಸಿ ತಿಂದು ನೀರು ಕುಡಿದ್ಬಿಟ್ಟಿದ್ದಾರೆ ಆಯ್ತಾ. ಈ ದೇಶದ ಜನಸಾಮಾನ್ಯರಿಗೆ ಸಿಗಬೇಕಾಗಿದ್ದನ್ನ ಇಡೀ ಬಳ್ಳಾರಿ ಇವತ್ತು ಕೆಂಪು ಧೂಳಿನ ಮಯ ಆಗಿ ಕೂತಿದ್ದ, ಜನ ಬದುಕಕ್ ಸಾಧ್ಯ ಇದೆ. ಅಸ್ತಮ ಬರ್ತಾ ಇದೆ, ಚರ್ಮ ರೋಗಗಳು ಬರ್ತಾ ಇದಾವೆ, ಅವೆಲ್ಲವೂ ಬರ್ತಾ ಇದಾವೆ ಆಯ್ತಾ. ಎಲ್ಲವೂ ನಾಶವೇ. ಸೊ ಇದೆಲ್ಲದ್ರ ನನಗನ್ಸೋದು ಒಂದು ಟೈಮ್ ಬೌಂಡ್ ಆಗಿ ಕೋರ್ಟ್ಗಳು ತೀರ್ಮಾನ ಕೊಡ್ಲಿಕ್ಕೆ ಸಾಧ್ಯ. ನಾನು ಅದನ್ನ ಜನಸಾಮಾನ್ಯರಾಗಿ ದೇಶದ ಪ್ರಜೆಯಾಗಿ ನಾನ್ ನಿರೀಕ್ಷೆ ಮಾಡೋದು ಅದನ್ನ ಫಾರ್
ಎವರ್ ಎಳ್ಕೊಂಡು ಹೋಗೋದ್ರ ಬದಲು ಇದಮಿತ್ತಮ್ ಒಂದು ತೀರ್ಮಾನವನ್ನ ಮಾಡ್ಬೇಕು, ಮಾಡಿ ಅದನ್ನ. ಗುಡ್. ಸೊ ನೀವ್ ಹೇಳ್ದಂಗೆ ಹಾವಿನ ಬುಟ್ಟಿಲಿ ಇಟ್ಕೊಂಡು ನಾನು ಈಗ ಹಾವು ಬಿಡ್ತೀನಿ ಅಂತ ಕೊನೆ ನೋಡ್ರೆ ನಮ್ಮೂರಲ್ಲಿ ಓತಿಕಾಟ ಅಂತಾರಲ್ಲ, ಅದು ಕೂಡ ಹೊರಗೆ ಬಂದಿರಲ್ಲ. ಎಸ್ ನೋಡ, ಜನಾರ್ದನ್ ರೆಡ್ಡಿ ಅವರು ಲೈಮ್ ಲೈಟ್ ನಲ್ಲಿ ಇರಲಿಲ್ಲ, ಲೈಮ್ ಲೈಟ್ ನಲ್ಲಿ ಬರ್ತಾ ಇದ್ದಾರೆ. ಇಂಥ ಹೇಳಿಕೆಗಳು ರಾಜಕಾರಣಿಗಳಿಗೆ ಪ್ರಚಾರವನ್ನು ಕೊಡ್ತವೆ. ಆದರೆ ಈ ಹೇಳಿಕೆಗಳನ್ನ ಕೇಳ್ಕೊಂಡು ನಾವಿರ್ತೀವಲ್ಲ, ನಾವು ಮೂರ್ಖರಾಗ್ಬಿಡ್ತೀವಿ. ಯಾವತ್ತೋ ಬರುತ್ತೆ ಏನೋ ಬರಲ್ಲ ಜಗತ್ತಿನಲ್ಲಿ ಹಿಂಗೆ. ಎಸ್, ಮುಂದಿನ ಸುದ್ದಿ ತರೋಣ. ಸಮಾಜಕ್ಕೆ ಹಾನಿ ತರುವ, ಸಮಾಜವನ್ನು ಶೋಷಿಸುವ ನಂಬಿಕೆಗಳು, ಮೂಢನಂಬಿಕೆಗಳು, ಅಂಥ ನಂಬಿಕೆಗಳನ್ನು ವಿರೋಧಿಸಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸಭೆಯಲ್ಲಿ ಇವತ್ತು ಹೇಳಿದರು. ಬರದ ಮೇಲಿನ ಚರ್ಚೆ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಪರ್ಜನ್ಯ ಹೋಮಕ್ಕೆ ಖಂಡನೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಮಾಜಕ್ಕೆ ಹಾನಿ, ಶೋಷಣೆ ತರುವ ನಂಬಿಕೆಗಳನ್ನು ವಿರೋಧಿಸಬೇಕು, ಅಂಥ ನಂಬಿಕೆಗಳನ್ನು ನಿಲ್ಲಿಸಬೇಕು. ದೇವರಲ್ಲಿ ನಂಬಿಕೆ ಇಡೋದು ವೈಯಕ್ತಿಕ ವಿಚಾರ, ಅದರಿಂದ ಸಮಾಜಕ್ಕೆ ಹಾನಿಯಾಗಲ್ಲ. ಅಂಥ ನಂಬಿಕೆಗಳನ್ನ ವಿರೋಧಿಸಬಾರ್ದು. ಪರ್ಜನ್ಯ ಪೂಜೆಯಿಂದ ಸಮಾಜಕ್ಕೆ ಹಾನಿಯಾಗಲ್ಲ, ನಂಬಿಕೆ ಮೂಢನಂಬಿಕೆಯ ಮಧ್ಯೆ ಗೆರೆ ಎಳಿಬೇಕು ಅಂತ ಅಭಿಪ್ರಾಯಪಟ್ಟರು. ಮುಖ್ಯಮಂತ್ರಿ ಮಾತಿಗೆ ಕಾಂಗ್ರೆಸ್ ಸದಸ್ಯರು ಚಪ್ಪಾಳೆ ತಟ್ಟುವ ಮೂಲಕ ಬೆಂಬಲವನ್ನು ವ್ಯಕ್ತಪಡಿಸಿದರು. ಒಂದು ನಂಬಿಕೆ ಯಾವಾಗ ಮೂಢನಂಬಿಕೆ ಆಗ್ತದೆ ಅಂತಂದರೆ, ಮೌಢ್ಯ ಆಗ್ತದೆ ಅಂತಂದರೆ, ಅದರಿಂದ ಸಮಾಜದ ಶೋಷಣೆ ಆಗಬಾರ್ದು, ಸಮಾಜಕ್ಕೆ ಹಾನಿ ಆಗಬಾರ್ದು. ಆ ನಂಬಿಕೆಗಳಿಂದ ಅಂಥ ನಂಬಿಕೆಗಳನ್ನು ಮೌಢ್ಯಗಳು, ಅವು ಸಮಾಜಕ್ಕೆ ಹಾನಿ ಆಗ್ತವೆ, ಸಮಾಜದಲ್ಲಿ ಶೋಷಣೆ ಆಗ್ತದೆ, ಇವನು ಆಗಬಾರ್ದು ಅಂತಕ್ಕಂಥದ್ದು ಈ ಮೌಢ್ಯಗಳನ್ನು ವಿರೋಧ ಮಾಡೋದು ಅಷ್ಟೇ. ಈಗ ದೇವರು ಅಂತ ನಂಬ್ಕೊಂಡು ಅವ್ರಿಗೆ ತಿರುಪ್ತಿಗೆ ಹೋಗ್ತೀನಿ ನಾನು ಅಂತ ಹೋದರೆ ನನಗೆ ಅದರಿಂದ ಒಳ್ಳೇದಾಗ್ತದೆ ಅಂತ ಅವ್ರು ನಂಬ್ಕೊಂಡಿದ್ರೆ ಅದರಿಂದ ಅವ್ರಿಗೆ ಒಳ್ಳೇದಾಗ್ತದೆ ಕೆಟ್ಟದಾಗ್ತದೆ ಬೇರೆ ವಿಚಾರ. ಆದರೆ ಸಮಾಜಕ್ಕಂತೂ ಏನು ಹಾನಿ ಆಗೋದಿಲ್ಲ. ಎಸ್, ನಂಬಿಕೆ ಮತ್ತು ಮೂಢನಂಬಿಕೆ ಇರೋದ ನಡುವೆ ತುಂಬ ತೆಳುವಾದ ಒಂದು ಬೈಫರ್ಕೇಷನ್ ಇದೆ. ಯಾವುದು ನಂಬಿಕೆ ಅಲ್ಲ ಅನ್ನೋದು ಬಿಟ್ಟಿದ್ದು. ಆದರೆ ನಂಬಿಕೆಯ ಹೆಸರಿನಲ್ಲಿ ಯಾವಾಗ ಶೋಷಣೆ ಪ್ರಾರಂಭ ಆಗುತ್ತೆ, ಅಂಥ ನಂಬಿಕೆಯನ್ನು ಮೂಢನಂಬಿಕೆ ಅಂತಲೂ ಇನ್ನೊಂದು ವಿರೋಧಿಸಬೇಕು. ಈಗ ಲೇಟೆಸ್ಟು ನನಗೆ ಇದಾಗೋದಂದರೆ ಈ ಪರ್ಜನ್ಯ ಏನಿದೆ ಅದನ್ನು ಮಾಡಿದ್ರು ಅಂತ. ನಮ್ಮ ಭಾರತೀಯ ಪರಂಪರೆಯಲ್ಲಿ ನದಿಯನ್ನು, ನೀರನ್ನು, ಅಗ್ನಿಯನ್ನು, ಎಲ್ಲ ಪಂಚಭೂತಗಳನ್ನು ಪೂಜಿಸೋ ಒಂದು ಸಂಪ್ರದಾಯ ಇದೆ. ಅದು ನನಗೆ ಗೊತ್ತಿಲ್ಲ, ಬಿ ಜೆ ಪಿಗೆ ಇದ್ದಕ್ಕಿದ್ದಾಗ ಅದು ಯಾಕೆ ಮೂಢನಂಬಿಕೆ ಯಾಕೆ ಕಾಣುತ್ತೆ. ನಾನು ಅದನ್ನೇ ಹೇಳಿದೆ, ಯಾವುದು ನಂಬಿಕೆ ಯಾವುದು ಮೂಢನಂಬಿಕೆ ಅಂತ. ಈ ಬಿ ಜೆ ಪಿ ಸುತ್ತಮುತ್ತಲು ಎಲ್ಲ ಕಳ್ಳರು, ಸುಳ್ಳರು, ಈ ಹಕ್ಕಿ ಶಕಂದವರು, ಗಿಳಿ ಶಕಂದವರು ಎಲ್ಲ ಇದ್ದೇ ಇರ್ತಾರೆ, ಮನೆಗೆ ಓಡಾಡ್ತಾರೆ. ಪರ್ಜನ್ಯ ಎಲ್ಲೋ ಹೋಗ್ಬಿಟ್ಟು ಪೂಜೆ ಮಾಡಿ ಬಂದ್ರಪ್ಪ. ನದಿ ಪೂಜೆ ಇವತ್ತಿನ ಸಂಪ್ರದಾಯ ಅಲ್ಲ. ನಮ್ಮ ಭಾರತದಲ್ಲಿ ನದಿ ತುಂಬಿದಾಗ, ಕೆರೆಗಳು ಕಟ್ಟೆಗಳು ತುಂಬಿದಾಗ ಪೂಜೆ ಮಾಡುವ ಇನ್ನೊಂದು ಸಂಪ್ರದಾಯ ಇತ್ತು. ಐ ಎಗ್ರಿ ಫಾರ್ ದಟ್. ಇದನ್ನು ಯಾಕೆ ವಿರೋಧ ಮಾಡಬೇಕು ಸನ್ಮಾನ್ಯ ಅನ್ವರ್ ಮಾಣಿಪ್ಪಾಡಿ? ಅಲ್ಲ, ಇದು ವಿರುದ್ಧ ಯಾಕೆ ಆಯ್ತು ಜಗದೀಶ್ ಶೆಟ್ಟರ್ ಅಲ್ಲ, ಯಾಕೆ ಆಯ್ತು ಯಾವ ರೀತಿ ನನಗೇನು ಗೊತ್ತಿಲ್ಲ. ಆ ವಿಷಯದಲ್ಲಿ ನನಗೆ ಪೂರ್ಣವಾಗಿ ನನಗೆ ಮಾಹಿತಿ ಇಲ್ಲ ಇವತ್ತು. ಮತ್ತು ನಮ್ಮದಲ್ಲಿ ಕೂಡ ನಮ್ಮ ಪಕ್ಷದಲ್ಲಿ ಕೂಡ ಸಂಪ್ರದಾಯ ಇದೆ, ಮಾಹಿತಿ ಇಲ್ಲದ ವಿಷಯದಲ್ಲಿ ನಾವು ಸುಮ್ಮನೆ ಮಾತಾಡಬಾರ್ದು ಅಂತ ಹೇಳ್ತೇನೆ. ಮಾತೇ ಇಲ್ಲ ಯಾಕಂದ್ರೆ ಯಾವ ಕಾರಣಕ್ಕಾಗಿ ಮಾತಾಡೋದು, ಏಕೆ ಮಾತಾಡೋದು ವಿಷಯ ಗೊತ್ತಿಲ್ಲ. ಪ್ರಾಯಶಃ ಒಂದು ದಿವಸ ಕೊಟ್ಟಿದ್ದೆ, ನಾಳೆ ಕರೆದಿದ್ರೆ ನಾನು ಮಾತಾಡ್ಸ್ಕೊಂಡು ಬಂದು ಮಾತಾಡೋದು. ನಮ್ದಲ್ಲಿ ನಮ್ಮ ಪಕ್ಷದಲ್ಲಿ ಒಂದು ಹಿರಿಯವರಿದ್ದಾರೆ, ಅಲ್ಲಿ ಕೂತ್ಕೊಂಡು ಮಾತಾಡ್ತೀವಿ, ಹೀಗಾಗಿದ್ಲಿ. ಅದಾದ ನಂತರ ಚರ್ಚೆಗಳು ಒಳಗಾಗ್ತೀವಿ. ನಾವು ಚರ್ಚೆಲಿ ಕೂಡ ಮಾತಾಡ್ತೀವಿ, ಏನೇನು ಹೀಗೆ ಯಾಕೆ ಮಾಡಿದೆ, ಯಾಕೆ ಮಾಡಲಿಲ್ಲ, ಯಾಕೆ ಮಾಡಬೇಕು ಅದು ಆ ವಿಷಯ. ಅದರಿಂದ ಆ ವಿಷಯ ನಾನು ಹೆಚ್ಚು ಮಾತಾಡ ಬಯಸ್ತೇನೆ. ಅಲ್ಲಲ್ಲ, ನೀವು ಈ ವಾಮನಾಚಾರ್ಯ ಅನುಭವದಿಂದ ಪಾಠ ಕಲ್ತಂಗ ಕಾಣುತ್ತೆ. ಖಂಡಿತವಾಗಿಲ್ಲ, ವಾಮನಾಚಾರ್ಯ ಅನುಭವದಿಂದ ಪಾಠ ಕಾಣ ಆ ವಿಷಯ ಅಲ್ವೇ ಅಲ್ಲ. ಮುಂಚಿನಲ್ಲಿ ಕೂಡ ನಾನು ಬಹಳ ಸಲ ಬಂದಿದ್ದೇನೆ ಇಲ್ಲಿಗೆ. ನಮ್ಗೂ ನಿಮ್ಗೆ ಚರ್ಚೆಗಳಾಗಿವೆ, ಜಗಳಾಗಿವೆ, ಹತ್ತಿರ ಬಂದಿದ್ವಿ ನಾವು. ಆದ್ರೂ ಏನಾಗ್ಲಿಲ್ಲ. ಯಾವಾಗ ಸರ್ ಒಂದು ಪರ್ಜನ್ಯ ಏನೋ ಪೂಜೆ ಮಾಡಿದ್ರೆ, ನನಗೆ ಗೊತ್ತಿದ್ದಾಗ ಜಲಪೂಜೆ ಈ ದೇಶ ಸಂಪ್ರದಾಯ. ಕಾವೇರಿ ತುಂಬಿದಾಗ, ಕೃಷ್ಣ ತುಂಬಿದಾಗ, ಹಳ್ಳಿಗಳ ಗ್ರಾಮಾಂತರ ಪ್ರದೇಶ ಕೆರೆ ಕಟ್ಟೆಗಳು ಸಮರ್ಪಣೆ. ಎಸ್, ದಟ್ ದೇ ವಿಲ್ ಡೂ ಇಟ್. ಅದನ್ನ ವಿರೋಧಿಸಿದೆ ಬಿಜೆಪಿ ಇವತ್ತು ಸದ್ಯದಲ್ಲಿ. ಯಾಕೆ ನನಗೆ ನಿಮ್ಗೇನಾದ್ರೂ ಅರ್ಥ ಆದ್ರೆ ಹೇಳಿ. ನನಗೂ ಅರ್ಥ ಆಗಿಲ್ಲ ಭಟ್ರೆ. ಒಂದು ಕಾಲ ಇತ್ತು, ಇವೆಲ್ಲ ಮೌಢನಂಬಿಕೆಗಳ ಬಗ್ಗೆ ಕಾನೂನು ತರುವಾಗ ಇದ್ರ ಬಗ್ಗೆ ಸಾಕಷ್ಟು ಸದನದಲ್ಲಿ ಚರ್ಚೆ ಆದ ನಾನು ಸ್ವತಃ ಕೇಳಿದ್ದೇನೆ. ನೀವು ಹೇಳ್ತೀರಿ ಮೂಢನಂಬಿಕೆ ಇದೆಲ್ಲ ನಮ್ಮ ಸಂಪ್ರದಾಯಗಳು, ಪರಂಪರೆಗಳು ಅಂತ ಹೇಳುವಂಥ ಇದೇ ಬಿ ಜೆ ಪಿ ಮುಖಂಡರು ಅದು ಇದರಲ್ಲಿ ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಒಳ್ಳೆಯದಾಗಲಿ, ಸಮಾಜಕ್ಕೆ ಒಳ್ಳೆಯದಾಗಲಿ, ದೇಶಕ್ಕೆ ಒಳ್ಳೆಯದಾಗಲಿ ಒಂದು ಸಣ್ಣ ಪೂಜೆ ಮಾಡಿದರೆ ಅದನ್ನು ಈಗ ವಿರೋಧ ಮಾಡಿ ಹೇಳುವಂಥ ಸ್ಪಂದಿಸುವ ಭಾಳ ನಿಜಕ್ಕೂ ಅರ್ಥ ಆಗೋದಿಲ್ಲ ನನಗೆ.
ಮತ್ತು ಇವೇನು ನೀವು ಹೇಳಿದ ಹಾಗೆ ಭಾಳ ಸೂಕ್ಷ್ಮ ಎಳೆ ಇದೆ, ಒಂದು ಅಂತರ ಬಹಳ ಕಡಿಮೆ ಇದೆ, ಯಾವುದು ಮೂಢನಂಬಿಕೆ ಯಾವುದಿದು ಅಲ್ಲ ಅಂಥೇಳಿ. ಈ ಮೂಢನಂಬಿಕೆ ನಮಗೆ ನೋಡಿದ ಕ್ಷಣ ಅನಿಸುತ್ತೆ ಇದೇನೋ ಜನಗಳಿಗೂ ತಪ್ಪು ದಾರಿಗೆ ಹೆಚ್ಚಿ ಅವ್ರನ್ನ ಆ ದಾರಿಯಲ್ಲಿ ಹೋಗಿ ಏನೋ ಆಗಿಬಿಡ್ತದೆ ಹಿಂಗೆ ಮಾಡಿದ್ರು ಅಂತ ಹೇಳೋದು ಬೇರೆ. ಆರಾಧನೆ ಮಾಡಿ ನೀವು ಹೇಳಿದಾಗ ನೆಲ ಭೂಮಿ ನಮ್ಮ ಸಂಪ್ರದಾಯಗಳು, ಹಿಂದೂ ಸಂಪ್ರದಾಯಗಳು ವಿಶೇಷವಾಗಿ ಭೂಮಿ ಪೂಜೆ ಒಂದು ಸಂಪ್ರದಾಯ ಇದೆ, ಬಹಳ ಅದ್ಭುತವಾದ ಭೂಮಿಯನ್ನು ಪೂಜಿಸೋ ರೈತರು ಏನಿದೆ ಇದೆ. ಅದಕ್ಕೆ ಭಾಗವಾಗಿದು ಮಾಡಿದ್ದು ಏನು ಮಹಾಪರಾಧ ಅಲ್ಲ, ಮೂಢನಂಬಿಕೆ ಅಲ್ಲವೇ ಅಲ್ಲ ಅಂತ ಹೇಳಿ ನಾ ಹೇಳಿದ್ರೆ ತಪ್ಪಾಗಿಲ್ಲ. ನನಗೆ ಈ ನಂಬಿಕೆ ಮೂಢನಂಬಿಕೆ ಪ್ರಶ್ನೆ ಇಲ್ಲಿಲ್ಲ. ಇವತ್ತು ಆ ವಿಚಾರ ನೋಡ್ಕೊಳ್ಳಿಕ್ಕೆ ಧಾರ್ಮಿಕ ಇಲಾಖೆ ಇದೆ, ದತ್ತಿ ಇಲಾಖೆ ಇದೆ, ಆ ಕೆಲಸ ಮಾಡ್ಬೋದಾಗಿತ್ತು. ನೀರಾವರಿ ಸಚಿವರು ಪರ್ಜನ್ಯ ಹೋಮ ಮಾಡಿಸುವಂಥ ಜವಾಬ್ದಾರಿ ಅವ್ರದ್ದ, ಕೆಲಸ ಅವ್ರದ್ದು ಅನ್ನೋದು ನನ್ನ ಪ್ರಶ್ನೆ. ಕೆಲಸ ಬೇರೆಯವ್ರು ಮಾಡಬೇಕಾಯ್ತು, ಬಟ್ ಇನ್ ಪ್ರಿನ್ಸಿಪಲ್ ಯು ಆರ್ ಅಗ್ರಿ. ಒಂದು ಪೂಜೆ ಮಾಡೋದೇ ಹೋಮ ಮಾಡೋದು ಸರ್ಕಾರದ ಕೆಲಸ ಅಲ್ವೇ ಇಲ್ಲ. ಒಂದು ನಿಮಿಷ ಸರ್, ಒಂದು ಸರ್ಕಾರದ ಬಂದೇ ಬಿಟ್ರೆ ನೀವು ಕೇಳೋ ಪ್ರಶ್ನೆ ಉತ್ತರ. ಈಗ ಸರ್ಕಾರದ ಕೆಲಸವೇ ಬೇರೆ. ಅವ್ರು ಯಾಕೆ ಮಳೆ ಬರ್ತಾ ಇಲ್ಲ, ಮಳೆ ಬರುತ್ತಿಲ್ಲ, ಅಲ್ಲವೇ ಇಲ್ಲ ಅಂತ ಸ್ವಂತವೋ ಖಾಸಗಿನೋ ಬೇರೆ ಪ್ರಶ್ನೆ. ಮಳೆ ಯಾಕೆ ಬರಲ್ಲ ಅನ್ನೋದಕ್ಕೆ ವೈಜ್ಞಾನಿಕ ಕಾರಣ ಹಿಡ್ಕೊಂಡು ಮತ್ತು 5 ಕೋಟಿ ಗಿಡಗಳು ನೆಡ್ಬೇಕಾ, ಅರಣ್ಯನ ವಿಸ್ತಾರ ಮಾಡಬೇಕಾ, ದಟ್ಟ ಮಾಡಬೇಕಾ, ಪಶ್ಚಿಮ ಘಟ್ಟಗಳಿಗೆ ಆಗ್ತಾ ಇರ್ತಕ್ಕಂಥ ಆಘಾತಗಳನ್ನು ಅದ್ರ ಮೇಲೆ ಆಗ್ತಕ್ಕಂಥ ಅಲ್ಲೇ ಶೋಷಣೆ ನಿಲ್ಲಿಸ್ಬೇಕಾ, ಆ ಯೋಚನೆ ಸರ್ಕಾರ ಮಾಡೋದು. ಪರ್ಜನ್ಯ ಹೋಮ ಮಾಡೋದು ಸರ್ಕಾರದ ಕೆಲಸ ಅಲ್ಲ ನನ್ನ ಪ್ರಶ್ನೆ ಮೂಲಭೂತವಾಗಿ. ಅದು ಬೇರೆ ಜವಾಬ್ದಾರಿ, ಬೇರೆ ಜನರಿಗೆ ಕೆಲಸ. ಯಾಕೆ ಆ ಕೆಲಸಕ್ಕೆ ಮುಂದಾದ್ರೂ ಅನುಮಾನ ಕಾಡ್ತಾ ಇದೆ ಸರ್. ನನ್ನ ಹತ್ರ ಒಂದು ವಿವರಗಳಿವೆ. HD ದೇವೇಗೌಡರು ಸನ್ಮಾನ್ಯ ಗೌರವಾನ್ವಿತ ನಾಯಕರು, ದೇಶದ ಪ್ರಧಾನಿ ಆದರು. ನನಗಂತೂ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ ಅಲ್ವಾ. ಅವರು ಮನೆ ಪೂಜಾರಿ ಇಟ್ಕೊಂಡ್ರೆ ಅವ್ರು ಬಿಟ್ಟಿದ್ದು ಅವ್ರ ಅಪಾರವಾದ ಅಪಾರ ದೈವಭಕ್ತಿ ಇದೆ. ಈ ಇಡೀ ಇಂಡಿಯಾದಲ್ಲಿರುವ ಎಲ್ಲ ದೇವಸ್ಥಾನಗಳನ್ನ ಯಾರು ವಿಸಿಟ್ ಮಾಡಿದ್ರೆ ಅದ್ರ ಮೊದಲ ಸ್ಥಾನದಲ್ಲೂ ದೇವೇಗೌಡರು, ಎರಡು ಮಾತಿಲ್ಲ. ಆದರೆ ಅವರು ಮುಖ್ಯಮಂತ್ರಿ ಆದಾಗ ಎಷ್ಟು ಸಲ ಅವರು ಈ ಒಂದು ಜಲಪೂಜೆಯನ್ನು ಮಾಡಿದ್ದಾರೆ, ಕಾವೇರಿ ಬಾಗಿನ ಅರ್ಪಿಸಿದ್ದಾರೆ, ಎಷ್ಟು ಸಲ ಕೃಷ್ಣಗೆ ಒಂದು ಅಂಕಿ ಸಂಖ್ಯೆ ಬಾಗಿನ ಅರ್ಪಿಸಿದರೆ ಪೂಜೆ ಮಾಡಿದ್ದಾರೆ, ಯಾಗ ಮಾಡಿಲ್ಲ, ಹೋಮ ಮಾಡಿಲ್ಲ. ಇದಿರ್ಲಿ ನಿಮ್ಗೆ, ಅವ್ರು ಯಾರು ಮಾಡಿದಾರೆ ಯಾವ್ದೋ ಕುದುರೆ ಹೋಗುದು ಹೋಮ ಮಾಡಿದ್ರೆ ಖಾಸಗಿಯಾಗಿ ಮಾಡ್ಕೊಳ್ಳೋದೇ ಬೇರೆ, ಸರ್ಕಾರದ ಮಾಡೋದೇ ಬೇರೆ. ಕತ್ತೆ ಬಲಿ ಕೊಟ್ಟರು ಸುದ್ದಿ ಇತ್ತು, ಕತ್ತೆ ಬಲಿ ಕೊಟ್ಟರು ಇಲ್ಲ ಇಲ್ಲ. ಸರ್ಕಾರದ ಜವಾಬ್ದಾರಿಯಿಂದ ಈಗ ಮಾಡದಂತ ಅಧಿಕೃತ ಹೋಮ ಪೂಜೆ ಅವನ ಇಲ್ಲ, ಬರೀ ಮಾಮೂಲಿ ಪೂಜೆ ಇದ್ದಿರ್ಬೋದು. ಪ್ರಶ್ನೆ ಇರೋದು ಈ ಮೂಢನಂಬಿಕೆ ಬಗ್ಗೆ ಜಗದೀಶ್ ಶೆಟ್ಟರ್ ಅದು ಹೇಗೆ ಸದನದಲ್ಲಿ ಪ್ರಶ್ನೆ ಎತ್ತಿದ್ರು ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಮೂಢನಂಬಿಕೆಯ ಡ್ರಾಫ್ಟ್ ಮಸೂದೆ ಅಂತ ಬಂದಾಗ ಹೀಗೆ ಬಹಳ ಕಡೆ ಚರ್ಚೆನಲ್ಲೂ ನಾನು ಭಾಗವಹಿಸಿದ್ದೆ, ಬಹಳ ಜನ ಬಿಜೆಪಿ ಲೀಡರ್ಗಳು ಇದ್ರು. ಅದರ ಕರಡನ್ನ ಏನು ಅಂತ ಪ್ರಸ್ತಾವನೆಯನ್ನು ಓದ್ದೆ ಕುಂಕುಮ ಹಚ್ಕೋಬಾರ್ದು ಅಂತ ಮಾಡ್ಬಿಡ್ತಾರಂತೆ, ಬಳೆ ಇಟ್ಕೋಬಾರ್ದು ಅಂತ ಮಾಡ್ತಾರಂತೆ, ರಂಗೋಲಿ ಅಂದ್ರೆ ಜನರ ಭಾವನೆಗಳಿಗೆ ಒಂದಿಷ್ಟು ತುಂಬದಕ್ಕಾಗಿ ಮಾಡಿದಂತಹ ಅಪಪ್ರಚಾರ ಆಗಿತ್ತು ಅದು. ಹಾಗಾಗಿ ಜಗದೀಶ್ ಶೆಟ್ಟರ್ ಪರ್ಜನ್ಯವನ್ನ ಮೂಢನಂಬಿಕೆ ಅಂತ ಹೇಗೆ ಹೇಳಿದ್ರು ಅಂತ ನಂಗೆ ಗೊತ್ತಿಲ್ಲ, ಅರ್ಥ ಆಗೋದಿಲ್ಲ ನಂಗೆ ಅದು. ಯಾಕೆಂತಂದ್ರೆ ಅದನ್ನೇ ಕೃಪಾಪೋಷಿತ ಮಂಡಳಿಗಳಾಗಿ ಅವ್ರು ನಡ್ಕೊಂಡು ಬರ್ತಾ ಇರೋದ ನಾವು ನೋಡ್ತಾ ಇದ್ದೀವಿ. ಬಟ್ ಪರ್ಜನ್ಯವನ್ನ ಮಾಡೋ ಮೂಲಕ ಮಳೆ ತರಿಸ್ತೀವಿ ಅಂತ ಹೇಳೋದಿದೆಯಲ್ಲ, ಸಿದ್ದರಾಮಯ್ಯನವರು ಅದು ಮೂಢನಂಬಿಕೆ ಅಂತ ಅಲ್ಲದೆ ಇದ್ರು ಕೂಡ ನಾನು ಹೇಳ್ತೀನಿ ಅದು ಮೂಢನಂಬಿಕೆಯನ್ನು ಬಿತ್ತೋದೇನೆ. ಇವತ್ತು ಪ್ರಾರಂಭದಲ್ಲಿ ಅದು ಜಲಸಂಪನ್ಮೂಲ ಇಲಾಖೆಯಿಂದ 10 ಲಕ್ಷ ಖರ್ಚು ಮಾಡ್ತಾರ ಅಂತಿತ್ತು, ವಿರೋಧಗಳು ಬಂತು ಅನ್ನೋ ಕಾರಣಕ್ಕಾಗಿ ಏನೋ ಸ್ವಂತ ಮಾಡ್ತೀನಿ ಅಂತ ಹೇಳಿದ್ದನ್ನ ನಾನು ಕೇಳಿಸ್ಕೊಂಡೆ. ಬಟ್ ಒಬ್ಬ ಜಲಸಂಪನ್ಮೂಲ ಇಲಾಖೆಯ ಸಚಿವರಾಗಿ ಪರ್ಜನ್ಯ ಮಾಡಿ ನಾನು ಮಳೆ ತರಿಸ್ತೀನಿ ಅಂತ ಹೇಳಿದ್ರೆ ಒಂದು ಪ್ರಶ್ನೆ ಇದೆ ನನಗೆ. ಅವರು ಸ್ವಂತ ದುಡ್ಡು ಇದ್ರೆ ಕೊಟ್ಬಿಟ್ಟು ಅವ್ರು ಮಾಡಿದ್ರೆ ಉಳಿದವರಿಗೆ ಇಲ್ಲ ನನ್ನ ಪ್ರಶ್ನೆ ಇದು ನನ್ನ ಪ್ರಶ್ನೆ ಇದು. ನನ್ನ ಪ್ರಕಾರ ಅದನ್ನ ನಂಬಿಕೆ ಮೂಢನಂಬಿಕೆ ಅದು ಪೂಜೆಯ ಹೋಮವ ಸ್ವಂತದ್ದ ಪಬ್ಲಿಕ್ ಅಂತ ಮಾತಾಡಕ್ಕಿಂತ ಅದೇ 10 ಲಕ್ಷವನ್ನ ಅವರ ಕ್ಷೇತ್ರದಲ್ಲಿರುವಂತಹ ಕೆರೆಗಳಲ್ಲಿ ತುಂಬಿರುವ ಹೂಳುಗಳನ್ನ ತೆಗೆಯೋದಕ್ಕೆ ಮತ್ತು ಈಗಾಗಲೇ ಸಾಕಷ್ಟು ಕಡೆ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಡಿಯಲ್ಲಿ ಕೆರೆ ಹೂಳನ್ನ ಎತ್ತೋದಕ್ಕೆ ಸಾರ್ವಜನಿಕರು ತಾವಾಗೇ ಮುಂದೆ ಬರ್ತಿದ್ದಾರೆ. ನಮ್ಮಂತ ಸಂಘಟನೆಗಳು ಹೋರಾಟಗಳನ್ನ ಮಾಡಿ ಅದನ್ನ ಮಾಡ್ತಾ ಇದೀವಿ. ಅಂತ ಕಡೆ ಕಟ್ಟೆಗಳನ್ನ ಕಟ್ಟಿಸಿ ಅಲ್ಲಿ ಮರಗಳನ್ನ ನಡೆಸಿ ಅದನ್ನ ಮಾಡೋದ್ರ ಬದಲು ಪರ್ಜನ್ಯ ಮಾಡ್ತೀವಿ ಅಂತ ಮಾಡೋದಿಲ್ಲ.
ಮೂಢನಂಬಿಕೆ ಗಂಗಾಜಲವನ್ನ No, no, ಮನೆ no. ಮನೆಗೆ ಹಚ್ಚಿದಾಗ ಮೂಢನಂಬಿಕೆಯನ್ನ ಗಂಗಾಜಲವನ್ನ ಮನೆ ಮನೆಗೆ ಹಚ್ಚಿದಾಗ ಮೂಢನಂಬಿಕೆಯನ್ನ ಬಿತ್ತಿ ಬೆಳೀತಾ ಇರುವಂತಹ ಬಿಜೆಪಿಯನ್ನ ಯಾವುದೇ ಕಾರಣಕ್ಕೂ ನಾವು ಬೆಂಬಲ support ತಗೊಳ್ಳಲ್ವಾ ಮಾಡಿ ಅವರು? ಖಂಡಿತ ಸಾಧ್ಯ ನಾವು ಅನ್ವರ್ support ಬೆಂಬಲ ಮಾಡೋದಿಲ್ಲ. ಕೊಡ್ತಿದ್ದಾರೆ. ಇಲ್ಲ, ಅನ್ವರ್ ಇಲ್ಲ, ಅನ್ವರ್ ಆಗಿ ಬೆಂಬಲ ಅನ್ವರ್ ಕೊಟ್ಟಿರ್ಬೋದು. ಮೇಡಮ್ ಅವ್ರು ವಿಚಾರ ಮಾತೇ ಆಡ್ಲಿಲ್ಲ. ಒಪ್ಕೊಂಡಿದ್ದಾರೆ. ಅವರಿಗೆ ಅಲ್ಲ, ಈ ಕ್ಯಾಪ್ ಉದ್ದೇಶಕ್ಕೆ ಹಾಕೊಂಡು ನಾನು ಕೊಟ್ಟಿದ್ದಾರೆ, ಹೇಳಿದ್ದು. ಮಾತೇ ಆಡಿಲ್ಲ. ಬಟ್ ನಾನ್ ಹೇಳ್ತಾ ಇರೋದು, ನಾನು ಆ ಪರ್ಜನ್ಯಗಳನ್ನೆಲ್ಲ ಮಾಡುವಂತಹ ವಾತಾವರಣದಲ್ಲೇ ಬೆಳೆದು ಬಂದವಳು. ನಮ್ಮೂರಲ್ಲೂ ಪರ್ಜನ್ಯ ಮಾಡಿದ್ ನೋಡಿದೀನಿ. ಮಳೆ ಬರ್ಲಿಲ್ಲ, ಬದಲಿಗೆ ಆ ದೇವಸ್ಥಾನದ ಎದುರುಗಡೆ ಕೆರಲಿದ್ದಷ್ಟು ನೀರು ಖಾಲಿ ಆಗೋಯ್ತು. Yes. ಆಯ್ತಾ? ಹಾಗಾಗಿ ನನ್ನ ಅದನ್ನ ಪ್ರಶ್ನೆ ಇದೆ. ಮೂಢನಂಬಿಕೆ ಅಂತ ನಾನು ಹೇಳೋದು. ನನ್ನೊಂದು ಪ್ರಶ್ನೆ ಇದೆ. ಈ ವಿಚಾರವನ್ನ ಗಂಭೀರವಾಗಿ ಚರ್ಚೆ ಮಾಡಿದ್ದು ಮಾಧ್ಯಮಗಳು, ಟಿವಿಗಳು ಮತ್ತು ಪತ್ರಿಕೆಗಳು. ನನಗಿರುವ ಪ್ರಶ್ನೆ, ನಾನು ಯಾವುದೇ ಜ್ಯೋತಿಷ್ಯ ಒಳಗೆ ಬಿಡಲ್ಲ. ಐ ಹ್ಯಾವ್ ಎ ಮಾರಲ್ ರೈಟ್ ಟು ಕ್ರಿಟಿಸೈಸ್ ದ್ಯಾಟ್. ದಿನ ಬೆಳಗ್ಗೆ ಹಕ್ಕಿ ಶಕಂದವರು ಇನ್ನೊಬ್ಬನ ತಂದು ಅಂಕಿಸೋ ಕೂತ್ಗಳ ಅಂತ ಮಾಧ್ಯಮಗಳು, ಪ್ರತಿದಿನ ರಾಶಿ ಭವಿಷ್ಯ ಬರೆಯುವಂತ ಮಾಧ್ಯಮಗಳು, ಹೌದು. ಅವ್ರಿಗೇನ್ ಮೊರಾಲಿಟಿ ಇದೆ? ನಾನು ಅದನ್ನೇ ಹೇಳ್ತಾ ಇರೋದು. ಸಿಂಗಲ್ ಅಸ್ಟ್ರಾಲಜರ್ ಇನ್ಸೈಟ್ ಟು ಮೈ ಚಾನಲ್. ಶಶಿಧರ್ ಭಟ್ರೆ, ನಾನು ಅದನ್ನೇ ಹೇಳ್ತಾ ಅದನ್ನ ಯಾರು ಖಂಡಿಸಲ್ಲ. ಅವರು ಕೂತ್ಕೊಂಡು ಹೋಗಿ ಎಲ್ಲ ಚರ್ಚೆ ಮಾಡ್ತಾರೆ. ಎಲ್ಲಾ ಸಂದರ್ಭ- ಎಷ್ಟು ಜನ ಹೋದ್ರಲ್ಲ ಮೇಡಮ್, ಒಂದ್ ನಿಮಿಷ, ನೀವು ಹೋದ್ರ ಇಲ್ಲ ಗೊತ್ತಿಲ್ಲ. ಪರ್ಜನ್ಯ ಹೋಮದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಎಲ್ಲ ರಾಜಕಾರಣಿಗಳು ಹೋಗಿದ್ರು, ಬಹಳಷ್ಟು ಜನ ಹೋರಾಟಗಾರರು ಹೋಗಿದ್ರು. ಕೂತವ್ರು ಒಬ್ರು ಅಲ್ರಯ್ಯ, ನೀವು ಪರ್ಜನ್ಯ ಜಪ ವಿರೋಧ ಮಾಡೋರು, ಹಕ್ಕಿ ಶಕ್ತಿದವರು, ಅಂಕಿ ಸಂಖ್ಯೆ ಮಾತನಾಡುವವರು, ಅವನು ಯಾವನೋ ಈ ಕಡೆ ನೋಡಿದ್ರೆ ಅವನ ಅತ್ಯಾಚಾರದ ಆರೋಪ ಇರೋ ನನ್ನ ಮಗ, ಮತ್ತೊಬ್ಬರು ಕರೆದು ಕುಂಡ್ರಿಸ್ಕೊಂಡು ಅವ್ರ ಹತ್ರ ಕಾಸು ತಗೊಂಡು, ಎಂಜಿಲ್ ಕಾಸು ತಗೊಂಡು ಅವ್ರ ಹತ್ರ ಜನರಿಗೆ ಮೋಸ ಮಾಡಿ ಯಾಕೆ ಮಾಡ್ತಿರ್ತ ಕೇಳೋ ಧೈರ್ಯ ಯಾಕಿಲ್ಲ? Why don't you have that guts to ask them channels, ask newspapers? ಪ್ರತಿದಿನ ಕೆಳಗಡೆ ಜ್ಯೋತಿಷ್ಯ ಮಾಡ್ಬೋದಿತ್ತು. ಜ್ಯೋತಿಷ್ಯ ಅಂತಾರೆ, ಯಾಕೆ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ. ಬಟ್ರೆ ಯು ಆರ್ ರೈಟ್. ಹಾಗೆ ನಿಮ್ಮ ಚಾನೆಲ್ ಅಲ್ಲೇ ಬಾಕಿ ಚಾನೆಲ್ ಕರೆದು ಮಾತಾಡ್ಬೋದೇ? ನನಗೆ ಅದು ಒಂದು ಮಾಡಿ, ಖಂಡ ಮಾಡಿ. ಅಲ್ಲ, ಯಾವ ಚಾನೆಲ್ ಹಾಗೆ ಮಾಡ್ತಿದ್ಯೋ ನೋಡಿ. ಎಲ್ಲ ಚಾನೆಲ್ ಎಸ್ಟ್ರಾಲಜಿ ಬರ್ತಾ ಇದೆ, ನಿಮ್ಮಲ್ಲಿ ಬರ್ತಾ ಇದೆ ಗೊತ್ತಿಲ್ಲ. ಹಂಗೆ ಬರ್ತಾ ಇಲ್ಲ. ಮೇಡಮ್ನವರು ಅತ್ಯಂತ ಸಮರ್ಪಕವಾಗಿ ಇದಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ನಮ್ಮ ಸಹಮತ ಇದೆ. ಆಯ್ತಾ? ಗ್ರಾಹಕತೆಗಳನ್ನ ಹೇಳ್ಬಿಟ್ಟು ಜನರು ಮೋಸ ಮಾಡೋರು ಕರೆದಿಲ್ಲ ನಾನು. ಎಲ್ಲವನ್ನ ಇಟ್ಕೊಂಡು ರಾಜಕಾರಣ, ಅದಕ್ಕೆ ಹೇಳಿದ್ರು ಜಗದೀಶ್ ಶೆಟ್ಟರ್ ಮೂಢನಂಬಿಕೆ ಅಂದ್ರೆ ಇಡೀ ಬಿಜೆಪಿ ಮೂಢನಂಬಿಕೆಯನ್ನ ಬಿತ್ತಿ ಬೆಳೆಯುವಂತಹ ಒಂದು ಪಕ್ಷ. ಇವತ್ತು ಸದನದಲ್ಲಿ ಅದನ್ನ ಪ್ರಶ್ನೆ ಮಾಡ್ತದೆ ಅಂದ್ರೆ ಪ್ರತಿ ಒಂದನ್ನು ಇಟ್ಕೊಂಡು ರಾಜಕಾರಣ ಮಾಡೋದು, ಮತ್ತೆ ಅವರುಗಳ ಅವರುಗಳ ತುತ್ತೂರಿಗಳಾಗಿರುವಂತಹ ಮಾಧ್ಯಮಗಳು ಅದನ್ನ ಪ್ರಚಾರ ಮಾಡ್ತಾರೆ. ಆ ಜಾತಿ ಸ್ವಾಮಿ, ಈ ಜಾತಿ ಸ್ವಾಮಿ, ಅವನಿಗೆ 2 ಕೋಟಿ, ಇವನಿಗೆ 3 ಕೋಟಿ, ಅವನಿಗೆ 5 ಕೋಟಿ, ಧಾರ್ಮಿಕ ಕಾರ್ಯಗಳಿಗೆ ಇದಕ್ಕೂ ಬಹಳ ಇಲ್ಲ. ಫಸ್ಟ್ ಟೈಮ್ ಬಹುಶಃ ಬಜೆಟ್ ಅಲ್ಲಿ ಮಠಮಾನ್ಯಗಳಿಗೆ ಹಣ ಕೊಟ್ಟಂತಹ ಮಹಾನ್ ಇದು ಯಡಿಯೂರಪ್ಪನವರಿಗೆ ಸಲ್ಲಬೇಕು. ಅಂದ್ರೆ ಕೃಪಾಪೋಷಿತ ಮಂಡಳಿ ಗಂಗಾಜಲವನ್ನು ಮನೆ ಮನೆಗೆ ಮುಗಿಸಿದ್ರು. ಅಲ್ಲ, ಈ ವಿಷಯ ಇಲ್ಲ. ಕೃಷ್ಣ ಶೆಟ್ಟಿ ಹುಳ ಎಲ್ಲ ಬರ್ದಿತ್ತು ಎಷ್ಟೋ. ಖಂಡಿತವಾಗೂ ಅದು ಬಿಟ್ಟು ಅವ್ರು ಯಾರೋ ಪೂಜೆ ಮಾಡಿದ್ರ ಅಂತ ಹೋಗ್ಬಿಟ್ಟು ದೊಡ್ಡ ಇಶ್ಯೂ ಅಸೆಂಬ್ಲಿಲಿ ಚಾನಲ್ಗಳೆಲ್ಲ ಗೊತ್ತೇ. ಅದೇ ಆದ್ರೂ ಪರ್ಜನ್ಯಕ್ಕೂ ಅದಕ್ಕೆ ಸಂಬಂಧ ಇಲ್ಲ. ಮಠಗಳಿಗೆ ದುಡ್ಡು ಕೊಟ್ಟು ಅವ್ರು ಶಾಲೆ ನಡೆಸ್ತಾರೆ, ಅದ್ ಮಾಡ್ತಾರೆ. ಅಲ್ಲ ಬಡವರಿಗೆ ಉತ್ತೇಜನ ಕೊಡ್ತಿದ್ದಾರೆ. ಒಬ್ಬರಿಬ್ಬರಿಗಂತೆಲ್ಲ ಪ್ರತಿಯೊಬ್ಬರಿಗೆ ಕೊಟ್ಟಿದ್ದಾರೆ. ಮಠಗಳು ನಡೆಸುವ ಶಾಲೆಗಳಿಗೆ ದುಡ್ಡು ಕೊಡ್ತಾರೆ. ಕಳೆದ 10 ವರ್ಷಗಳಿಂದ 10,000 ಸರ್ಕಾರಿ ಶಾಲೆಗಳು ಮುಚ್ಚಿದಾವೆ. ಮಠಗಳಿಗೆ ಯಾಕೆ ದುಡ್ಡು ಕೊಟ್ರಿ? ಸರ್ಕಾರಿ ಶಾಲೆಗಳು ಯಾಕೆ ಎತ್ತಲಿಲ್ಲ ನೀವು? ಈಗ ಮಠಗಳು ಮಾತ್ರವ ಈ ದೇಶದಲ್ಲಿ ಉದ್ಧಾರ ಅನ್ವರ್ 2168 ಸ್ಕೂಲ್ಗಳು ಇವತ್ತು ಮುಚ್ಚುತ್ತಾ ಇದ್ದಾರೆ. ನಾವು ಮುಚ್ಚುದನ್ನ ಬಚಾವ್ ಮಾಡಿದ್ದೀವಿ. ಅಭಿಷೇಕ್ ಚೇರ್ಮನ್ ಇರ್ಬೇಕಾದ್ರೆ ಬಹಳಷ್ಟು ಶಾಲೆಗಳನ್ನ ಭಟ್ರು ಮತ್ತು ಮೇಡಮ್ನವರ ಆಕ್ಷೇಪಣೆ ಏನು ಅಂದ್ರೆ, ಇವತ್ತು ಯಾರು ಗಂಗಾಜಲವನ್ನು ತಂದು ಮನೆ ಮನೆಗೆ ಹಂಚಿದ್ರು
ಅವರು ಈ ಪರ್ಜನ್ಯ ಹೋಮವನ್ನು ನಾನು defend ಟೀಕೆ ಮಾಡ್ತಾ ಮಾಡಿರಲ್ಲ ಅನ್ನೋ ಪ್ರಶ್ನೆ. ನಿಮ್ಗೆ ಅಲ್ಲ, ಇನ್ನೊಂದು ಹೇಳ್ತೀನಿ. ಅದಕ್ಕೆ ಯಾವ ಮಾರಲ್ ರೈಟ್ಸ್ ಇದೆ ಅಂತ ಅಲ್ಲ, ಅದಕ್ಕೂ ಪರ್ಜನ್ಯಕ್ಕೆ ಯಾವ difference ಈ ನಂಗೆ ಸಂಬಂಧ ಗೊತ್ತಿಲ್ಲ. ಹೇಳ್ತೀನಿ ಕೇಳಿ. ಅಲ್ಲ, ಗೊತ್ತಿಲ್ಲ. ನೀವು ಈ ಯಾವ ಕಾರಣಕ್ಕೆ ಅಪೋಸ್ ಮಾಡಿದ ಗೊತ್ತಿಲ್ಲ. ಪರ್ಜನ್ಯಕ್ಕೂ ಗಂಗಾ ಯಾರಿಗೆ ತಂದು ಕೊಟ್ರು ಅದ್ ವಿಷಯ ಬೇರೆ. ಅಲ್ಮಾರ್. ಈಗ ನಾನು ಹೋದ್ರೆ ಅಲ್ಲ, ಅವ್ರು ಕೂಡ ಹೇಳಿದ್ದು, ನೋಡ್ತೀನಿ. as a ಇಲ್ಲ, Muslim ಇವ್ರೆ, ನೋಡ್ತೀನಿ ಅಲ್ಲ, ಮಾಡಿ. ಹೋದ್ರೆ ನಾನು ಸದನದಲ್ಲಿ ಗಂಗಾ ಖಂಡಿತ ನಾನು ತಂದು ಸದನದಲ್ಲಿ ಕೊಟ್ಟಿದ್ದೆ. ಓ, ಸದನದಲ್ಲಿದ್ರು. Yes. ಯಾವ್ದು? Yes. ಗುರುಗಳೇ ಹೇಳಿದ್ದು yes, yes. ನೀವೆಲ್ಲ ಯಾವ್ದು? ಮೌಢ್ಯ ವಿರೋಧಿ ಕಾಯ್ದೆಯನ್ನು ತರ್ತೀರಿ. ಈಗ ಅಲ್ಲಿ ಪರ್ಜನ್ ಜೊತೆ ಅದು ಏನ್ ಮಾಡಿದ್ರಿ, ಏನ್ ನಿಮಗೆ ನೈತಿಕ ಹಕ್ಕು ಐತಿ ಅಂತ ಕೇಳ್ತಾ ಇದ್ರು, ಪ್ರಶ್ನೆ ಕೇಳಿ. ಕೇಳಿದ್ರು. ಆದ್ರೆ ಕೇಳೋದಕ್ಕೂ ಇವ್ರ ನೈತಿಕ ಹಕ್ಕು ನೋಡಿ. ಬೇಕಲ್ಲ. ನೀವು ಹೇಳಿದ್ದು right ಇದೆ. ಅದನ್ನ ಅಲ್ಲ, ನೀವು ಹೇಳಿದ್ದು ಅವ್ರು ಹೇಳ್ತಿರೋದು ಬೌದ್ಧಿಕ ವಿಷಯಕ್ಕೆ ನೀವು ಅಪೋಸ್ ಅಲ್ಲಲ್ಲ. ಈಗ ಪರಿಚಯ ಮಾಡಕ್ ಕೊಟ್ರಿ ಅಲ್ಲಲ್ಲ, ನಾನು ಮೊರಾಲಿಟಿ ಅದಕ್ಕೆಲ್ಲ oppose ಮಾಡ್ತಿದ್ದವರು. ಒಂದ್ ನಿಮಿಷ ಅನ್ವರ್, ನಾನು ಮೊರಾಲಿಟಿ ಬಗ್ಗೆ ಮಾತನಾಡಿದೆ. ನೀವು ಮಠ ಮಂದಿರಗಳ ಕಂಡು ನೀವು ಹೇಳ್ದಕ್ಕೆ ಹೇಳಿದ್ದು ನಾನು. ಬಂದೆ ದುಡ್ಡು ಕೊಟ್ಟರೆ ನಾನು ವಿಷಯ ಹೇಳಿ ಹೇಳಿದ್ದು ಮುಗಿಸ್ತೇನೆ. ನಾನು. ಅವ್ರು ನಾವು ದುಡ್ಡು ಕೊಡ್ತೀರಿ, ಅವರೆಲ್ಲ ಮಠಾಧೀಶರೆಲ್ಲ ಯಡಿಯೂರಪ್ಪ ಜೈಲಿಗೆ ಹೋದ್ ಬಂದಾಗ ಪ್ರತಿಭಟನೆ ಮಾಡ್ತಾರೆ ಕಾನೂನು ವಿರುದ್ಧ. ಎಲ್ಲಿ? ಟೌನ್ ಹಾಲ್ ಎದುರುಗಡೆ ನೋಡಿ, ಆ ವಿಷಯ ನೂರಾರು ಜನ ಇನ್ಯಾವ ವಿಚಾರಕ್ಕೂ ಈ ಮಠಾಧೀಶರಿಗೆ ಬರಲ್ಲ. ಪ್ರತಿಯೊಬ್ಬರಿಗೂ ಕೂಡ ಅದು ಒಬ್ಬ ಅಲ್ಲ, ಇನ್ಯಾವುದಕ್ಕೂ ಒಂದೇ ಬರಲ್ಲ ಮಠ, ಅದು. ಒಂದೇ ಕಾಸು ಮಠ, ಎರಡೇ ಮಠ, ತಗೊಂಡಿದ್ದಕ್ಕಾಗಿ, ಒಂದೇ ಮಠ, ಎರಡೇ ಕಾಸು ಮಠ ಇಲ್ಲ. ತಗೊಂಡಿದ್ದಕ್ಕಾಗಿ ಟೌನ್ ಹಾಲ್ ಎದುರುಗಡೆ ಬಂದು ಪ್ರತಿಯೊಂದು ಸಂಘಟನೆ ಧರ್ಮಕ್ಕೆ ಬೆಲೆ ಸಂಸ್ಥೆಗಳಿಗೆ, ಇದೆಯೇನ್ರಿ? ಪ್ರತಿಯೊಂದು ಸಂಘಟನೆ ಯಾವುದಕ್ಕೆ ಸಂಸ್ಥೆಗಳಿಗೆ ಬೆಲೆ ಇದೆ? ಯಾರ್ಯಾರು ಸಮಾಜದಲ್ಲಿ ಶೋಷಣೆ ಒಳಗಾಗಿದ್ದಾರೋ ಅವ್ರಿಗೆ ಸಹಾಯ ಮಾಡ್ತಾರೋ ಅಂತ ಅದು ಮಠಗಳಿಗೆ vote bank ಖಂಡಿತವಾಗಿ ಅಲ್ಲ. ಕೊಟ್ಟಿದ್ದೀವಿ ನಾವು. ವೋಟ್ ಬ್ಯಾಂಕ್ ಅಲ್ಲ. ಬಹುಶಃ ಭಟ್ರು ಇಷ್ಟ ಆಗಿರ್ಬೋದು. ಈಗ ನಾವು ಮಾಡಬೇಕಾದ ಕೆಲಸನ MB ಪಾಟೀಲ್ ಹೈಜಾಕ್ ಮಾಡಿದ್ರು ಅಂತ ಹೇಳಿ ಗಾಬರಿ ಬುದ್ಧಿ ಪ್ರಶ್ನೆ ಕೇಳಿದಾರ ಅಂತ ಅಷ್ಟೇ, ಇನ್ನೇನು. ನಂಬಿಕೆ ಮೂಢನಂಬಿಕೆ ವಿಚಾರ ಏನಿದೆ ಸುದೀರ್ಘವಾಗಿ ನಡೆಯಬೇಕಾದಂಥ ಮಾತುಕತೆ ಅದು ಬಹುಬೇಗ ತೀರ್ಮಾನಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಯಾವ ಮಾತನ್ನಾಡ್ತೀವೋ ಅದ್ರ ಮಾತನಾಡುವವರೆಗೆ ಒಂದು ನೈತಿಕತೆ ಬೇಕು ಅನ್ನುವ ಕಾರಣಕ್ಕೆ ನಾನು ಹೇಳಿದ್ವಿ. ಎಲ್ಲವನ್ನೂ ರಾಜಕೀಯ ಕಾರಣಕ್ಕಾಗಿ ನಾವು ಮಾತನಾಡ್ತಾ ಹೋದರೆ ಜನತಂತ್ರ ವ್ಯವಸ್ಥೆಗೆ ಬೆಲೆ ಇರಲ್ಲ. ಅಷ್ಟೇ ನಾನು ಹೇಳಬೇಕಾದ್ದು, ಇನ್ನೇನಿಲ್ಲ. ಮುಂದಿನ ಸುದ್ದಿ ತರೋಣ. ಇನ್ನು ಅಧಿವೇಶನದ ಆರಂಭದ ದಿನವಾದ ಇಂದು ಉಭಯ ಸದನಗಳಲ್ಲಿ ಮೊದಲಿಗೆ ಸಂತಾಪ ಸೂಚಕ ನಿರ್ಣಯವನ್ನು ಮಂಡಿಸಲಾಯಿತು. ಸಂತಾಪ ಸೂಚನೆ ಬಳಿಕ ಕಲಾಪವನ್ನು ಸ್ಪೀಕರ್ KB ಕೋಳುವಾಡ್ ಮುಂದೂಡಿದರು. ಕಲಾಪ ಮುಂದೂಡಿಕೆ ಬಳಿಕ ಸ್ಪೀಕರ್ ನೇತೃತ್ವದಲ್ಲಿ ಸದನ ಸಲಹಾ ಸಮಿತಿಯ ಸಭೆ ಕೂಡ ನಡೆಯಿತು. ಸಭೆಯಲ್ಲಿ ಕೇಂದ್ರ ಸರ್ಕಾರದ GST ಕಾಯ್ದೆ ಮಂಡನೆ ಕುರಿತು ಚರ್ಚೆ ಕೂಡ ನಡೆಸಲಾಯಿತು. ಈ ವೇಳೆ ಸದನದ ಕಲಾಪ ಹಾಳು ಮಾಡದಂತೆ ಮುಖ್ಯಮಂತ್ರಿಗಳು ವಿಪಕ್ಷಗಳಿಗೆ ಮನವಿ ಮಾಡಿದರೆ ಕಲಾಪದ ಸದುಪಯೋಗಪಡಿಸಿಕೊಳ್ಳುವುದಕ್ಕೆ ಕರೆ ನೀಡಿದರು. ಇನ್ನು ಮಧ್ಯಾಹ್ನ 3ಕ್ಕೆ ಸದನ ಸೇರಿದ ಬಳಿಕ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲಾಯಿತು. ಆನೆ ಹಾವಳಿ ತಡೆ ಬೇಲಿ ಮುಂತಾದ ಗ್ರಾಮ ಯೋಜನೆ ಚರ್ಚೆ ನಡೆಸಲಾಯಿತು. ಇನ್ನು ತಿಪ್ಪಗೊಂಡನಹಳ್ಳಿ ಜಲಾಶಯದ ಬಗ್ಗೆ ಮಾಗಡಿ ಶಾಸಕ ಬಾಲಕೃಷ್ಣ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಜಾರ್ಜ್, ಜಲಾಶಯಕ್ಕೆ ತ್ಯಾಜ್ಯ ನೀರು ಸೇರ್ಪಡೆ ಕುರಿತ ಪರಿಶೀಲನೆ ನಡೆಸಲಾಗುವುದು. ಎತ್ತಿನಹೊಳೆ ನೀರನ್ನು ತಿಪ್ಪಗೊಂಡನಹಳ್ಳಿಯಲ್ಲಿ ತುಂಬಿಸುವ ಯೋಜನೆ ಕೂಡ ರೂಪಿಸಲಾಗಿದೆ ಅಂತ ಹೇಳಿದರು. ಇನ್ನು ಬೆಳಗಾವಿ ಬಜೆಟ್ ಅಧಿವೇಶನದ ವೇಳೆಯಲ್ಲಿ ಬರದ ಕುರಿತು ಹೆಚ್ಚಿನ ಚರ್ಚೆ ನಡೆದಿದ್ದರಿಂದ ಪ್ರತಿಪಕ್ಷದ ನಾಯಕ ಜಗದೀಶ್ ಶೆಟ್ಟರ್ ನೀಡಿದ ನಿಲುವಳಿ ಸೂಚನೆ ಏನಿತ್ತು ಅದನ್ನು ಅಲ್ಪಾವಧಿಯಾಗಿ ಚರ್ಚೆಗೆ ಪರಿವರ್ತಿಸಲಾಯಿತು. ತಮ್ಗೆ ಗೊತ್ತಿರುವಂಗೆ ತಿಪ್ಪಗೊಂಡನಹಳ್ಳಿಯಿಂದ ಮೊದಲು ಬೆಂಗಳೂರು ನಗರಕ್ಕೆ ಕುಡಿಯೋ ನೀರು ಸರಬರಾಜು ಆಗ್ತದೆ. ತದನಂತರ ನಾವು ಬೆಂಗಳೂರು ಕಾವೇರಿ ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು ಎಲ್ಲ ಸ್ಟೇಜು ತಗೊಂಡಿದ್ದೀವಿ. ಈಗೇನಾಗಿದೆ, ಮಳೆ ಅಭಾವದಿಂದ ತಿಪ್ಪಗೊಂಡನಹಳ್ಳಿಯಲ್ಲಿ ನೀರು ಬರೋದು ಕಡಿಮೆ ಆಗಿಬಿಟ್ಟಿದೆ. ಅದಲ್ಲದೆ ಈ ಏನು ಸ್ಯೂಯೇಜ್ ವಾಟ್ರ್ ಏನಿದೆ ಅದು ಸಮೇತ ಸಾಕಷ್ಟು ನೀರು, ಮಳೆ ನೀರು ಬರದೆ ಬರೀ ಸ್ಯೂಯೇಜ್ ವಾಟ್ರ್ಗಳೇ ಅಲ್ಲಿ ಬರುವಂಥ ಒಂದು ಪರಿಸ್ಥಿತಿ ಉಂಟಾಯಿತು. ಅದರಿಂದಾಗಿ ಈಗ ಇರೋದು ಸಂಪೂರ್ಣವಾಗಿ ಕಲುಷಿತ ಆಗಿದೆ. ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ ಇನ್ನು ಇತ್ತ ಅಧಿವೇಶನದ ಆರಂಭದಲ್ಲೇ ಕಲಾಪದಲ್ಲಿ ಶಾಸಕರ ನಿರಾಸಕ್ತಿ ಕಂಡು ಬರ್ತಾ ಇತ್ತು. ವಿಧಾನಸಭೆ ಕಲಾಪದಲ್ಲಿಂದು 3 ಪಕ್ಷಗಳಿಂದಲೂ ಶಾಸಕರ ಗೈರು ಹಾಜರಾತಿ ಎದ್ದು ಕಾಣ್ತಾ ಇತ್ತು. ಬೆಳಗಿನ ಕಲಾಪದಲ್ಲಿ 3 ಪಕ್ಷಗಳಿಂದ ಸುಮಾರು 50ರಷ್ಟು ಶಾಸಕರು ಮಾತ್ರ ಭಾಗಿಯಾಗಿದ್ದರು. ಕೇವಲ 4 ಸಚಿವರು ಹಾಜರಾಗಿದ್ದರು. ಇನ್ನು ಮಧ್ಯಾಹ್ನದ ಕಲಾಪಕ್ಕೂ ಶಾಸಕರು ಬಂದಿರಲಿಲ್ಲ. ಮಧ್ಯಾಹ್ನದ ಕಲಾಪದಲ್ಲಿ 5 ಸಚಿವರು ಇದ್ದರು. ಅದು ಬಿಟ್ಟರೆ ಬಹುತೇಕ ಕೆಲವು ಸಚಿವರು ಕಾಣ್ತಾ ಇರಲಿಲ್ಲ. ಕಾಂಗ್ರೆಸ್ನ 23 ಶಾಸಕರು ಹಾಗೂ BJP JDS ಸೇರಿ ಕೇವಲ 18 ಶಾಸಕರಷ್ಟೇ ವಿಧಾನಸಭಾ ಕಲಾಪದಲ್ಲಿ ಪಾಲ್ಗೊಂಡಿದ್ದರು. ಈ ಹಿನ್ನೆಲೆಯಲ್ಲಿ ಬಹುತೇಕ ಪ್ರಶ್ನೆಗಳನ್ನು ಕೇಳೋದಕ್ಕೆ ಶಾಸಕರೇ ಇರಲಿಲ್ಲ. ಉತ್ತರ ಕೊಡುವವರು ಯಾರೋ ಏನೋ, ಪ್ರಶ್ನೆಗಳೇ ಬಂದಿಲ್ಲ ಸದನದಲ್ಲಿ. ನಾನೊಂದು 20-25 ವರ್ಷಗಳ ಕಾಲ ಸತತವಾಗಿ ವಿಧಾನಸಭಾ ಕಲಾಪವನ್ನು, ವಿಧಾನ ಪರಿಷತ್ ಕಲಾಪವನ್ನು ವರದಿ ಮಾಡಿದ್ದೇನೆ. ಬಟ್ ದಿನ ಕಳೆದ ಹಾಗೆ
ಏನು ವಿಧಾನಸಭಾ ಕಲಾಪದ ಗುಣಮಟ್ಟ ಏನಿದೆ ಗುಣಮಟ್ಟ ಕುಸಿತಾ ಇರೋದು ಒಂದು. ಎರಡನೇದು ಶಾಸಕರ ಗೈರುಹಾಜರು, ಪಕ್ಷ ಭೇದನೇ ಇಲ್ಲ ಈ ವಿಚಾರದಲ್ಲಿ. ಸೊ ಶಾಸನ ಸಭೆ ನಡೆಯುವ ಸಂದರ್ಭದಲ್ಲಿ ಶಾಸಕರಿಗೆ ಅದಕ್ಕಿಂತ ಮಹತ್ತರವಾದ ಕೆಲಸ ಏನಪ್ಪ ಇರುತ್ತೆ? ಹೊಣೆಗಾರಿಕೆ ಏನು, ಜವಾಬ್ದಾರಿ ಅನ್ನುವುದು ಶಾಸಕರಿಗೆ ಗೊತ್ತಾಗದೇ ಇದ್ದರೆ ಜನತಂತ್ರದ ಏನಿದೆ ಅದು ಕುಸಿದು ಹೋಗುತ್ತೆ. ಚರ್ಚೆನೇ ಮಾಡದಿದ್ದರೆ ಜನತಂತ್ರ ಉಳಿಯಲ್ಲ. ಶಾಸನ ಸಭೆಯಲ್ಲಿ ವೀಕ್ಷಕರೇ, ನಿಮ್ಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಬಹಳ ಮುಖ್ಯವಾದ ಕೆಲಸ ಶಾಸನ ಸಭೆಯಲ್ಲಿ ಅಂತಂದರೆ ಅದು ಶಾಸನಗಳ ರಚನೆ. ಆದರೆ ಬಹುತೇಕ ಶಾಸನ ಏನಿದೆ ಅದನ್ನು ಇದರ ಪರವಾಗಿರುವವರು ಹೌದು ಎನ್ನಬೇಕು ಅಂತ ಹೊರಟು ಹೋಗುವ ಕಾಲಘಟ್ಟಕ್ಕೆ ಬಂದಿದೆ. ಯಾವುದೇ ಶಾಸನದ ಬಗ್ಗೆ ಶಾಸನ ಸಭೆಯಲ್ಲಿ ಗಂಭೀರ ಚರ್ಚೆ ನಡೆದಿದ್ದನ್ನು ಇತ್ತೀಚಿನ ದಿನಗಳು ನಾನು ಗಮನಿಸ್ತಾ ಇಲ್ಲ. ಯಾಕಿಲ್ಲ ಅಂತಂದರೆ ಶಾಸಕರ ಏನು ಆಸಕ್ತಿ, ನಿಷ್ಠೆ ಕಡಿಮೆ ಆಗ್ತಾ. ಯಾವಾಗಲ್ಲ ಐ ವಾಂಟ್ ಟು ನೋ ಫ್ರಮ್ ಯು. ನಾನು ನಿಮ್ಮನ್ನು 80ರ ದಶಕದಿಂದ ನೋಡ್ತಾ ಇದ್ದೀನಿ. ನೀವು ಭಾಳ ಗಂಭೀರವಾಗಿ ಕಲಾಪಗಳಲ್ಲಿ ಪಾಲ್ಗೊಳ್ತಾ ಇದ್ರು. ನೀವು ಜನತಾ ಪರಿವಾರದಲ್ಲಿ ಇದ್ದಾಗ, ನಂತರ ಕಾಂಗ್ರೆಸ್ಗೆ ಹೋದ್ಮೇಲೆ ಇವತ್ತು ಯಾಕೆ ಈ ಸ್ಥಿತಿಗೆ ಬಂದು ತಲುಪಿದೆ? ಇದು ಒಂದು ರೀತಿ ಕಾಲದ ಬದಲಾವಣೆ ಅಂತ ಹೇಳಿ ನಾನು ಭಾವಿಸ್ತೇನೆ. 80ರಲ್ಲಿ ದಶಕದಲ್ಲಿದ್ದಂಥ ಪರಿಸ್ಥಿತಿಗೂ ಇವತ್ತಿಗೂ ಬಹಳಷ್ಟು ಬದಲಾವಣೆ ಇದೆ. ಬೆಂಗಳೂರಿಗೆ ಬಹುತೇಕ ಜನ ಬರ್ತಿರಲಿಲ್ಲ. ಶಾಸಕರು ಈ ಮಟ್ಟಕ್ಕೆ ಇದೇನು ಇವತ್ತು ಚಟುವಟಿಕೆಯಲ್ಲಿ ಅಥವಾ ಅವ್ರಿಗೆ ಕೆಲಸ ಮಾಡಬೇಕು ಜನರ ಅಲ್ಲ, ಬೇರೆ ಕೆಲಸ ಏನಿರ್ತದೆ? ಶಾಸನ ಸಭೆ ನಡಿಬೇಕಾದ್ರೆ ಶಾಸಕರಿಗೆ ಇರಬಹುದಾದ ಬೇರೆ ಕೆಲಸಗಳೇನಪ್ಪ ಮಾತರವಾದ್ದು, ಇದನ್ನು ಮೀರೋಂಥ ಕೆಲಸ ಏನಿರುತ್ತೆ ಅವರಿಗೆ? ಇರೋದಿಲ್ಲ ನಿಜ. ಆದರೆ ಬಂದಂಥ ಕೆಲಸಕ್ಕಾಗಿ ಅದೇನು ಸಾರ್ವಜನಿಕ ಕೆಲಸ ಇರ್ಬೋದು, ವೈಯಕ್ತಿಕ ಇರ್ಬೋದು, ಏನೇ ಇರ್ಬೋದು, ಇಷ್ಟು ಒತ್ತಡ ಇರ್ತದೆ. ಅವ್ರಿಗೆ ಒಳಗಡೆ ಹೋಗಿ ಕೂಡ್ಲಿಕ್ಕೂ ಸಹಿತ ಸಾಧ್ಯ ಇಲ್ಲದಂತ ಪರಿಸ್ಥಿತಿ. ಶಾಸಕರು ಶಾಸನ ರಚನೆ ಮಾಡಿ ಅರ್ಥ ಹೊರತು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡೋದಕ್ಕಲ್ಲ. ಒಂದೇ ಸಣ್ಣ ಪುಟ್ಟ ಕೆಲಸನೂ ಇರ್ತದೆ, ದೊಡ್ಡ ಕೆಲಸ ಇರ್ತದೆ. ಎಲ್ಲ ಮಂತ್ರಿಗಳು ಅಧಿಕಾರಿಗಳು ಸಿಗುವಂಥ ಕಾಲ ಅದು ಒಂದೇ ಇದ್ದು, ಅದು ಒಂದೇ ಅಂತ ನಾನು ಹೇಳೋದಿಲ್ಲ. ಇನ್ನೊಂದು ಇದೇನು ಈ ಪರಂಪರೆ ಐತಿ, ಆ ಡಿಬೇಟ್ ಮಾಡುವಂಥ ಪರಂಪರೆ, ಆಮೇಲೆ ಕಾನೂನುಬದ್ಧವಾಗಿ ನಿಯಮಬದ್ಧವಾಗಿ ನಡೆಯುವಂತ ನಿಯಮಗಳು ಗೊತ್ತಿಲ್ಲ, ರೂಲ್ 69 ಇಲ್ಲ, ಪಾಯಿಂಟ್ ಆಫ್ ಆರ್ಡರ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ರೇಜೋ ಮಾಡೋದಿಲ್ಲ ಯಾರು. ನಾವೆಲ್ಲ ಪ್ರಾರಂಭ ಮಾಡೋದಲ್ಲಿ ಪಾಯಿಂಟ್ ಆಫ್ ಆರ್ಡರ್ ಅಂತ ಹೇಳಿದ್ರೆ ನಾವೆಲ್ಲ ಕಿವಿ ಇದನ್ನ ಮಾಡ್ಕೊಂಡು ಕೊಡ್ತಿದ್ವಿ. ಏನಪ್ಪ ಕೇಳಿದ್ರು ಕಾನೂನುಬದ್ಧವಾಗಿ, ಅವ್ರು ಏನು ಅಭಿಪ್ರಾಯ ಹೇಳಿದ್ರು, ಯಾರಾದರೂ ಚರ್ಚೆಯಲ್ಲಿ ಡಿಬೇಟ್ನಲ್ಲಿ ಕೃಷ್ಣನಂತವರು, ಬಸವಲಿಂಗಪ್ಪನವರು, ಅನೇಕ ಎಲ್ಲ ಡಿಬೇಟ್ ಏನು ಪಂಡಿತರು ಇದ್ರು, ಅವ್ರನ್ನೆಲ್ಲ ಮಾಡುವಂಥ ದೊಡ್ಡ ಜನ ಇದ್ರು. ಅವರು ಭಾಷಣ ಮಾಡ್ತಿದ್ರು, ಎಲ್ಲಿಂದ ಓಡೋಡಿ ಬಂದು ಕೊಡ್ತಿದ್ವಿ. ದುರ್ದೈವಕ್ಕೆ ಆ ಕ್ವಾಲಿಟಿ ಇಲ್ಲ. ಕ್ವಾಲಿಟಿ ಒಂದು ಸರ್ ಇಲ್ಲ, ಅಟ್ಲೀಸ್ಟ್ ಸದನದಲ್ಲಿ ಆಮೇಲೆ ಪರಿವರ್ತನೆ ಇಲ್ಲ, ಅದೆಲ್ಲ ಬದಲಾವಣೆ ಆಗ್ಬೇಕು. ಐ ಟೋಟ್ಲಿ ಅಗ್ರಿ. ಅದ್ರ ಕಡೆ ಅದ್ರ ಕೂಡ ಇನ್ನೊಂದು ಏನಾಗಿದೆ, ಇವತ್ತು ಇದೇ ಇದು ಸದನ ಅದೇನು ನಡಿಬೇಕಂತ ವಿಷಯಗಳು ಅವತ್ತು ನಡೀತಾವನ್ನು ನಿಶ್ಚಿತತೆ ನೋಡೋದಿಲ್ಲ. ಏನೋ ಒಂದು ಎದ್ದು ಬಿಡ್ತದೆ, ಏನೋ 69 ಅಂತರ್ತಾರ, ಮತ್ತೊಂದು ತರ್ತಾರ. ರಾಜಕೀಯ ಕಾರಣಗಳಿಗೆ ಅನೇಕ ಬಾರಿ ಚರ್ಚೆಗಳು ಬಂದ್ಬಿಡ್ತಾವೆ. ಶ್ರೀಕಂಠೇಗೌಡ, ಇದು ಅತ್ಯಂತ ಬೇಸರದ ವಿಚಾರ. ಶಾಸಕನ ಮೊದಲ ಜವಾಬ್ದಾರಿ ಶಾಸನ ಮಾಡೋದು, ಅದಕ್ಕಾಗಿ ಶಾಸನ ಸಭೆಯಲ್ಲಿ ಇರಬೇಕು. ಶಾಸನ ಸಭೆಗಳು ಪ್ರಜಾಪ್ರಭುತ್ವದ ಪ್ರತಿಬಿಂಬ. ಒಂದು ಕಾಲಕ್ಕೆ ನಾವೆಲ್ಲ ಶಾಸನ ಮಾಡೋದು ಬಿಟ್ಟು ಉಳಿದ ಕೆಲಸ ಯಾಕೆ ಉಸಾಬರಿ ಯಾಕೆ ಅಂತ ನಮ್ಮ ಗೋಪಾಲ್ ಗೌಡ್ರ ನಾವು ನೆನೆಸ್ಕೊತಾ ಇದ್ವಿ. ಅವ್ರು ಯಾರಾದರೂ ಬೇರೆ ಕೆಲಸಗಳಿಗೆ ಬಂದರೆ ಆ ರಸ್ತೆ ಮೋರಿ ಅದು ಮುನ್ಸಿಪಾಲ್ಟಿ ಅಧಿಕಾರಿ ಕೌನ್ಸಿಲ್ ನೋಡ್ಕೊತಾನೆ ಹೋಗಿ ನಮ್ಮ ಕೆಲಸ ಶಾಸನ ಮಾಡೋದು ಅಂತಿದ್ರು. ಇವತ್ತು ಇಷ್ಟೊಂದು ಕಡಿಮೆ ಹಾಜರಾತಿ ಇದೆಯಲ್ಲ, ಅದು ಯಾರಿಗೂ ಶೋಭೆ ತರಲ್ಲ. ನಾವು ತಿದ್ಕೋಬೇಕು. ಯಾವಾಗಲೂ ಗುರುಗಳನ್ನ ಮಾತೊಪ್ಪಲ್ಲ. ಒತ್ತಡ ಇರುತ್ತೆ. ಎಲ್ಲ ಒತ್ತಡದ ನಡುವೆ ನಾವು ಸದನದಲ್ಲಿ ಇರಬೇಕಾಗುತ್ತೆ. ಸದನದಲ್ಲಿ ಶಾಸನವನ್ನು ಮಾಡಬೇಕಾಗತ್ತೆ ಮತ್ತು ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕ್ಬೇಕಾಗುತ್ತೆ. ಒಂದು ನಿಮಿಷ ನಾನು ಹೇಳ್ಬಿಡ್ತೀನಿ ನಿಮಗೆ. ಇವತ್ತು ನಿಮ್ಮ ಎರಡೂ ಪಕ್ಷದವರು ಸೇರಿ ವಿಧಾನಸಭೆಯಲ್ಲಿ ಇದ್ದವರು 18 ಜನ ಅಂತ ವರದಿ ಹೇಳುತ್ತೆ. 3 ಪಕ್ಷಗಳು ಸೇರಿ. ಅಂದರೆ ನೀವು ಜನತಂತ್ರ ವ್ಯವಸ್ಥೆಯಲ್ಲಿ ಪ್ರತಿಪಕ್ಷಗಳಿಗೆ ಇರುವುದಿಲ್ಲ. ಸರ್ಕಾರದಕ್ಕಿಂತ ಹೆಚ್ಚಿನ ಹೊಣೆಗಾರಿಕೆ ಪ್ರತಿಪಕ್ಷಗಳಿಗಿದೆ. ಯಾಕೆಂದರೆ ನೀವು ಒಂದು ಸರ್ಕಾರದ ಆಡಳಿತದ ಮೇಲೆ ಕ್ಷಕೀರ್ ನಂಬಿರುವ ಜನರ ಸಮಸ್ಯೆಯನ್ನ ಸರ್ಕಾರದ ಗಮನಕ್ಕೆ ತರಬಹುದು. ಇದಕ್ಕೆ ನನಗೆ ಅರ್ಥ ಆಗಲ್ಲ. ಇದೇ ಕ್ಷಮೆ ಇಲ್ಲ. ಯಾಕೆಂತ ಹೇಳಿದ್ರೆ ಜನರು ಇದಕ್ಕೆ ಕ್ಷಮೆ ಮಾಡಲೇಬಾರ್ದು. ಯಾಕೆಂದರೆ ಯಾರು ಪ್ರತಿನಿಧಿಯನ್ನು ನಾವು ಆರಿಸಿ ಕಳಿಸ್ತೀವೋ ಅವರು ಅಲ್ಲಿ ಹೋಗಿ ಒಳ್ಳೊಳ್ಳೆ ಶಾಸನಗಳು ಮಾಡಬೇಕು. ಅಲ್ಲದೆ ಆಯಾ ಊರಿನಲ್ಲಿ ಯಾವ ವಿಷಯ ನಡೀತೆ ಎಂಬ ವಿಷಯಗಳು ಕೂಡ ಮಾಡಬೇಕು. ಇವ್ರು ಹೇಳಿದ ಹಾಗೆ
ಅಲ್ಲಿ ಆ ಸಭೆ ನಡೆಸೋದ್ರಲ್ಲಿ ಬಂದರೆ ಅಲ್ಲಿ ಎಲ್ಲ ಅಧಿಕಾರಿಗಳು ಸಿಗ್ತವೆ, ಅಧಿಕಾರಿಗಳೆಲ್ಲೂ ಇರ್ತವೆ, ಎಲ್ಲ ಸೆಕ್ರೆಟರಿಗಳು ಇರ್ತವೆ, ಎಲ್ಲ ಇಟ್ಕೊಳ್ತೇವೆ. ಆಯಾ ಕ್ಷೇತ್ರದಲ್ಲಿ ಏನೇನು ತೊಂದರೆ ಇದೆಯೋ ಅವರ ಮುಖಾಂತರ ಪರಿಹಾರ ಮಾಡ್ಕೊಳ್ಬೇಕಾದ ವಿಷಯಗಳು ಇವತ್ತೇ ಅದಾದ್ರೂ ಬಂದು ಮಾಡ್ಬೋಯಿತ್ತು. ಯಾಕಂದ್ರೆ ಆ ಬಿಡು ಟೈಮಲ್ಲಿ ಮಾಡ್ಬೋಯಿತ್ತು. ಆದರೆ ಇವತ್ತು ಯಾರು ಬರದ ಕಾರಣ ಈಗ ಅವ್ರು ಹೇಳೋದಿಗೆ ಯಾವುದನ್ನು ಪ್ರತಿಬಿಂಬಿಸಬೇಕು ಮೊದಲನೇ ದಿನ ಹೀಗಾದ್ರೆ ಇದೇ ಕತೆ ಯಾರು ಇಲ್ಲ ಚಂದ್ರದಲ್ಲಿ. ವಾಚ್ ಅಂಡ್ ವಾರ್ಡ್ ಅಲ್ಲ, ಒಂದು ರೀತಿಯಲ್ಲಿ ಗಂಟೆ ಬಟ್ರೆ ಒಂದು ರೀತಿಯಲ್ಲಿ ಬಿಗಿನಿಂಗ್ ಆಫ್ ಸ್ಲೋ ಪಾಯ್ಸನಿಂಗ್ ಆಫ್ ಡೆಮಾಕ್ರಸಿ ಹೇಳ್ಬೋದು. ಪ್ರಜಾಪ್ರಭುತ್ವ ಸಂಪೂರ್ಣ ಕುಸಿತ ಇದೆ. ಮತ್ತೆ ಶಾಸಕರಾಗಿ ಆಯ್ಕೆಯಾಗಿ ಹೋದವರಿಗೆ ತಮ್ಮ ಕ್ಷೇತ್ರ, ಮತದಾರರು ಅಥವಾ ರಾಜ್ಯದ ಬಗ್ಗೆ ಕಿಂಚಿತ್ತೂ ಗೌರವ ಇಲ್ಲ ಅನ್ನೋದನ್ನು ತೋರಿಸ್ತಾ ಇದೆ. ಒಬ್ಬ ಶಾಸಕರಾಗಿ ಆಯ್ಕೆಯಾದವರಿಗೆ ಇಂತಹ ಶಾಸನ ಸಭೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಅನ್ನೋದು ಅವರ ಕರ್ತವ್ಯ ಮತ್ತು ಹಕ್ಕು ಎರಡೂ ಕೂಡ. ಅಂದ್ರೆ ಇಡೀ ರಾಜ್ಯಕ್ಕೆ ಬೇಕಾದಂತಹ ಶಾಸನಗಳನ್ನ ಮಾಡಬೇಕು ಅಂತ ಅದ್ರಲ್ಲಿ ಚರ್ಚೆ ಆಗ್ಬೇಕು. ಬಹುಶಃ ವಿಧಾನಸಭೆಯ ಅಥವಾ ಪರಿಷತ್ತಿನ ಹಳೆಯ ಕಡತಗಳನ್ನ ತೆಗೆದ್ರೆ ಎಂತಹ ಅಧ್ಯಯನಶೀಲವಾದಂತಹ ಯೋಗ್ಯವಾದಂತಹ ಅಂಶಗಳು ಸಿಗ್ತಾ ಇದ್ವು. ನಾವ್ ಎಷ್ಟೋ MLA ಹತ್ರ ಕೇಳಿ ಅಂತ ವಿಷಯಗಳನ್ನ ನಾವು ತರಿಸ್ಕೊಂಡು ನೋಡ್ತಾ ಇದ್ವಿ. ಅಂದ್ರೆ ಆ ಮಟ್ಟದಿತ್ತು. ಬಟ್ ಇವತ್ತು ಚರ್ಚೆ ಮಾಡೋದಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ, ಪ್ರಶ್ನೆ ಕೇಳೋದಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಬೇಕಾದ ಸರಿ ಪ್ರಶ್ನೆಗಳನ್ನ ಕೇಳಿರ್ತಾರೆ, ಉತ್ತರ ಕೊಡ್ಬೇಕಾದ್ರೆ ಪ್ರಶ್ನೆ ಕೇಳಿದ ಜನವೇ ಅಲ್ಲಿರೋದಿಲ್ಲ ಅನ್ನೋ ಸಂದರ್ಭಗಳಲ್ಲಿ ಪ್ರಜಾಪ್ರಭುತ್ವದ ಮಾಕರಿಯನ್ನ ಮಾಡ್ತಾ ಇರೋದು. ಯಾಕೆಂತಂದ್ರೆ ಗೊತ್ತಿದೆ ಅವರಿಗೆ, ತಾವಲ್ಲಿ ಹೋದ್ರು ಬಿಟ್ರು, ತಾವು ನೆಕ್ಸ್ಟ್ ಎಲೆಕ್ಷನ್ ಬಂದಾಗ ಹೆಂಗ್ ಗೆದ್ದು ಬರ್ಬೇಕು ಅನ್ನೋದು ಗೊತ್ತಿದೆಯಲ್ಲ. ಅಂದ್ರೆ ಅಪಮಾರ್ಗಗಳನ್ನ ಹಿಡ್ಕೊಂಡು ಮಾಡೋದಿದೆಯಲ್ಲ, ವಾಮ ಮಾರ್ಗಗಳನ್ನ ಮಾಡೋದಿದೆಯಲ್ಲ, ಹಾಗಾಗಿ ಟೇಕನ್ ಫಾರ್ ಗ್ರಾಂಟೆಡ್. ಬಹುಶಃ ಕಳೆದ ಸೆಷನ್ ನಲ್ಲಿ ಅನ್ಸುತ್ತೆ ನಂಗೆ ಯಾವಾಗಲೂ ಮತ್ತೆ ಗೌಡ್ರೆ ಹೇಳ್ಬೇಕು, ಕೋಳಿವಾಡ್ರೆ ಏನೋ ಆ ತರದ್ದೇನೋ ಒಂದು ಮಾಡಿದ್ರು. ಈಗ ನಾನೊಂದು 31 ವರ್ಷ ಬ್ಯಾಂಕ್ ಅಲ್ಲಿ ಎಂಪ್ಲಾಯಿ ಆಗಿದ್ದೆ. ಪ್ರತಿದಿನ ನಾನು ಹೋಗಿ ಅಟೆಂಡೆನ್ಸ್ ಸೈನ್ ಮಾಡ್ಬೇಕು. ನಾನು ಅಟೆಂಡೆನ್ಸ್ ಸೈನ್ ಮಾಡಬೇಕು, ಅಟೆಂಡೆನ್ಸ್ ಸೈನ್ ಮಾಡಿಲ್ಲ. ನಂಗೆ ಗೊತ್ತಿದೆ, ಬೇಕಾದ್ರೆ ಲಾಬಿಲ್ ಬಂದು ಸೈನ್ ಹಾಕಿ ಹೋಗಿದ್ದು ನಾನು ಕೆಲವರನ್ನು ನೋಡಿದ್ದೀನಿ. ವಿತ್ ಡ್ಯೂ ರೆಸ್ಪೆಕ್ಟ್ ಟು ಎವ್ರಿಬಡಿ. ಬಟ್ ನಾನು ಹೇಳೋದು, ನಾನು ಒಂದ್ ದಿವಸ ಹೋಗೋದಿಲ್ಲ ಅಂದ್ರೆ ನಾನು ರಜಾ ಕೊಡ್ಬೇಕು. ವರ್ಷಕ್ಕೆ 12 ದಿನ ನಂಗೆ ರಜಾ, ಆ ರಜಾ ಕೊಡ್ಬೇಕು. ಸೊ ಸೆಷನ್ ನಡೆಯುವಾಗ 226 ಜನ ಶಾಸಕರಲ್ಲಿ ಒಂದು 13-18 ಜನ, ಒಂದು 23 ಜನ ಇರ್ತಾರೆ ಅಂತಂದ್ರೆ ಏನ್ ಬೆಲೆ ಬಂತು? ಯಾಕೆ ನಡೆಸ್ತೀರಿ ಕಲಾಪಗಳನ್ನ? ಹೇಗೂ ಪ್ರೈವೇಟೈಸೇಷನ್ ಮಾಡ್ಕೊಂಡು ಬಿಟ್ಟಿದ್ದೀರ, ಯಾರಿಗಾರು ಕೊಟ್ಬಿಡಿ, ಕಾರ್ಪೊರೇಟ್ ಕಂಪನಿಗೆ ನಡ್ಸ್ಕೊಂಡು ಹೋಗ್ತಾರೆ. ವೀಕ್ಷಕರ, ಏನು ಜನತಂತ್ರ ವ್ಯವಸ್ಥೆಯಲ್ಲಿ ಅತ್ಯಂತ ಮಹತ್ವದ ಒಂದು ಪಾತ್ರವನ್ನ ನಿರ್ವಹಿಸಬೇಕಾದವರು ಶಾಸಕರು. ಒಂದು ಶಾಸನ ಅಂದ್ರೆ ಅದು ಆ ನಾಡಿನ ಭವಿಷ್ಯಕ್ಕೆ ಬರೆಯುವ ಮುನ್ನುಡಿ ಅಂತ ನಾನು ನಂಬಿದ್ದೇನೆ, ಒಂದು ಶಾಸನ ಅಂತಂದರೆ. ಆದರೆ ಇವತ್ತಿನ ದಿನ ಶಾಸನಗಳ ಬಗ್ಗೆನೂ ಚರ್ಚೆ ಇಲ್ಲ. ಒಂದು ವಾಕೌಟು, ಒಂದು ಕೂಗಾಟ, ಒಂದು ಅರ್ಚಾಟ, ನೀವು ವಿಫಲರಾಗಿದ್ದೀರಿ, ಅಧ್ಯಯನಶೀಲತೆ ನಮ್ಮ ಶಾಸಕರಲ್ಲಿ ಕಡಿಮೆ ಆಗ್ತಾ ಇದೆ. ಇದು ಜನತಂತ್ರಕ್ಕೆ ಒಳ್ಳೆಯದಲ್ಲ. ಎನಿವೆ, ಮುಂದಿನ ಸುದ್ದಿ ತರೋಣ. ಬಿಜೆಪಿಯ ಪ್ರತಿಪಕ್ಷದ ನಾಯಕ KS ಈಶ್ವರಪ್ಪ ಸ್ವಪಕ್ಷದವರ ವಿರುದ್ಧವೇ ಬೇಸರವನ್ನು ವ್ಯಕ್ತಪಡಿಸಿದ ಘಟನೆ ವಿಧಾನ ಪರಿಷತ್ತಲ್ಲಿ ನಡೆಯಿತು. ವಿಮಲಾಗೌಡ ಕುರಿತ ಸಂತಾಪ ಸೂಚಿಸುವ ವೇಳೆ ಈಶ್ವರಪ್ಪ ವಿಮಲಾಗೌಡ ಶಾಸಕರಾಗಲು ಸ್ಪರ್ಧಿಸಿದ ವೇಳೆಯಲ್ಲಿ ಪಕ್ಷದ್ರೋಹಿಗಳಿಂದಾಗಿ ಸೋಲನ್ನು ಅನುಭವಿಸುವಂತಾಯಿತು. ಈಗಿನ ರಾಜಕಾರಣಿಗಳಿಗೆ ಪಕ್ಷ ಸಂಘಟನೆಗಿಂತ MLA, ಮಿನಿಸ್ಟರ್ ಅಂತ ಅಧಿಕಾರ ಪಡೆಯುವುದು ಮುಖ್ಯ ಆಗಿರುತ್ತೆ. ದೆಹಲಿ ಹಾಗೂ ಹಣದ ಪ್ರಭಾವವನ್ನು ಬೀರ್ತಿರ್ತಾರೆ. ನನ್ನಂಥ ಸದಸ್ಯರಿಗೂ ಪಕ್ಷದ್ರೋಹಿಗಳಿಂದ ಅನ್ಯಾಯ ಆಗಿದೆ ಅಂತ ಈಶ್ವರಪ್ಪ ಹೇಳಿದರು. ಮಾಜಿ ಮುಖ್ಯಮಂತ್ರಿ SM ಕೃಷ್ಣ ಬಿಜೆಪಿ ಸೇರ್ಪಡೆಗೆ ಪರೋಕ್ಷವಾಗಿ ಅವರು ಬೇಸರವನ್ನು ಕೂಡ ವ್ಯಕ್ತಪಡಿಸಿದರು. ಇಂಥ ಒಬ್ಬ ಪ್ರಭಾವಿ ವ್ಯಕ್ತಿಗಳು ಬಿಜೆಪಿ ಸೇರ್ತಾ ಇದ್ದಾರೆ, ಅವ್ರು ತಗೊಂಡ್ರೆ ಒಳ್ಳೇದಾಗತ್ತೆ. ನಾನು ವಾಪಸ್ ಕೇಳ್ತೀನಿ ಬಂದವರಿಗೆ, ಪಕ್ಷ ಕಟ್ಟಕ್ಕೆ ಬರ್ತಾರಾ ಅಂತ. ಯಾವ ಕಾರಣಕ್ಕೂ ಪಕ್ಷ ಕಟ್ಟಕ್ಕೆ ಬರಲ್ಲ. MLA ಆಗಬೇಕು, ಮಂತ್ರಿ ಆಗಬೇಕು, ಇದೇ ಲೆಕ್ಕದಲ್ಲಿ ಬರ್ತಾರೆ ವಿನಃ ಸಂಘಟನೆ ಪಕ್ಷ ಕಟ್ಟಬೇಕು ಅನ್ನೋಂಥ ವ್ಯವಸ್ಥೆ ಇವತ್ತು ಬಹಳ ದೂರ ಹೋಗ್ತಾ ಇದೆಯಲ್ಲ ಅನ್ನೋಂಥ ನೋವು ನನಗೆ ತುಂಬ ಇದೆ. ನನ್ನಂಥ ಸಾವಿರಾರು ಕಾರ್ಯಕರ್ತರಿಗೆ ಆಗಿರೋಂಥ ನೋವನ್ನು ಭಗವಂತ ಹೆಂಗೆ ಹೋಗಿಸ್ತಾನೋ ನನಗೆ ಗೊತ್ತಿಲ್ಲ. ಇಂಥ ಒಬ್ಬ ಈಶ್ವರಪ್ಪನವರಿಗೆ ಬೇಸರ ಆಗಿದೆ. ತುಂಬ ಸಹಜವಾದ ರಾಜಕಾರಣದಲ್ಲಿ ಅವ್ರಿಗೆ ಬೇಸರ ಯಾಕಾಗುತ್ತೆ ಯಾಕಾಗಲ್ಲ ಅಂತ ನಾವು ಚರ್ಚೆ ಮಾಡೋಕ್ಕಾಗಲ್ಲ. ಬಟ್ ಈಗ ಸ್ವಲ್ಪ ಬೇಸರ ಆಗುವ ಸಮಯವೇ ಭಾರತೀಯ ಜನತಾ ಪಕ್ಷದ ಇತ್ತೀಚಿನ ಆಂತರಿಕ ಬೆಳವಣಿಗೆಗಳು ಪಕ್ಷದ, ಆದ್ದರಿಂದ ಅವ್ರಿಗೆ ಬೇಸರ ಆಗುವ ಜಾಗದಲ್ಲಿ ಇರೋ ಸಹಜ. ಆದರೆ ಎರಡು ಅಂಶಗಳು ನನಗೆ ಭಾಳ ಮುಖ್ಯ ಅಂತ ಅನ್ಸೋ. ಒಂದು, ವಿಮಲಾಗೌಡ ಅವರಿಗೆ ಪಕ್ಷದಿಂದ ಯಾವ ರೀತಿ ಮನ್ನಣೆ ಸಿಗಬೇಕಾಗಿತ್ತೋ ಸಿಕ್ಕಿಲ್ಲ ಅನ್ನೋದು ನಿಜ, ನಾನು ಗಮನಿಸ್ತಾ ಬಂದೆ. ಇನ್ನೊಂದು, ಅವ್ರು ಭಾಳ ಮುಖ್ಯವಾಗಿ ಎತ್ತಿರುವ ಪ್ರಶ್ನೆ, ಈ SM ಕೃಷ್ಣ ಅವರಂಥ ರಾಜಕಾರಣಿಗಳನ್ನು 80+, 90+, 100+ ಏನಿರ್ತಾರೆ ಅವರು ತಂದುಬಿಟ್ಟು ಅವ್ರು ಪಾಪ
ಇನ್ನೇನು ಹೇಳೋಕ್ಕಾಗಲ್ಲ, ತಂದುಬಿಟ್ಟು ಪಕ್ಷದ ಕಾರ್ಯಕರ್ತರು ದುಡಿದವರು ಇನ್ನೊಬ್ಬರು ಮೂಲೆಗೆ ಹೋಗೋ ಸ್ಥಿತಿ ಬಗ್ಗೆ ಭಾಳ ಗಂಭೀರವಾದ ಪ್ರಶ್ನೆ ಎತ್ತಿದ್ದಾರೆ ಅಲ್ವಾ ಅನ್ವರ್? ದಟ್ಸ್ ವೆರಿ ಸೀರಿಯಸ್ ಕ್ವಶನ್. ಅವರು ಯಾವ ವಿಷಯ ಎತ್ತಿದ್ದಾರೋ ಅದು ಅವರಿಗೆ ಬಹುಶಃ ಅವರ ಆಂತರಿಕ ಅವರಿಗೆ ಅವರ ವಿಷಯ ಅವ್ರ ಪರ್ಸನಲ್ ಆಗಿ ಹೇಳಿರ್ಬೋದು. ಪರ್ಸನಲ್ ಅಲ್ಲ, ಪಕ್ಷಕ್ಕೆ ಸಂಬಂಧಪಟ್ಟಿದ್ದು, ಬಹಳ ಗಂಭೀರ, ಪಕ್ಷಕ್ಕೆ ಸಂಬಂಧಪಟ್ಟದ್ದೇ, ಪಕ್ಷಕ್ಕೆ ಸಂಬಂಧಪಟ್ಟದ್ದೇ ಅವರಿಗೆ ತೋರಿದ್ದನ್ನು ಅವ್ರು ಹೇಳಿದ್ದಾರೆ. ಆದ್ರೆ ನಾನು ಹೇಳಿದಷ್ಟೇ, ಇಂಥ ವಿಷಯ ಸತ್ಯ ಇದೆಯಲ್ಲ, ಅದು ಅಲ್ಲ ಸತ್ಯ ಇದೆಯೋ ಇಲ್ವೋ ಅಂತ ಹೇಳಿ ಅದು ತಾವುಗಳು ತಿಳ್ಕೊಳ್ಬೇಕಾದ್ದು, ಜನ ನೋಡ್ಕೊಳ್ಬೇಕು. ಖಂಡಿತವಾಗಿ ಕೆಲವು ವಿಷಯ ಅಲ್ಲ. ನೀವು ಅನ್ವರ್ ಮಾಡಪಾಡಿ ಅಂತ ಯಾವತ್ತು ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಕೆಲವು ಸತ್ಯತೆಯನ್ನು ಅವ್ರು ಬಹಳ ಸತ್ಯತೆಯನ್ನು ಹೇಳಿದ್ದಾರೆ. ಪಕ್ಷ ಸೇರ್ತಾರೋ ಯಾತಕ್ಕೆ ಸೇರ್ತಾರೆ, ಮಿನಿಸ್ಟರ್ ಆಗ್ಲಿಕ್ಕೆ ಅದಕ್ಕೆ ಬಿನ ಪಕ್ಷ ಕಟ್ಲಿಕ್ಕೆಲ್ಲ ಎಂಬ ಮಾತು ಹೇಳಿದ್ದಾರೆ. ಇದು ನಮ್ಮ ಪಕ್ಷಕ್ಕೆ ಮಾತ್ರ ಅಲ್ಲ, ಎಲ್ಲ ಪಕ್ಷಕ್ಕೂ ಅನ್ವಯಿಸ್ತಾ ಇದು, ಎಲ್ಲ ಪಕ್ಷಕ್ಕೆ. ಅದು ಹೇಳಿದ ಮಾತು ಸತ್ಯ ನನಗೂ ಅನಿಸ್ತದೆ, ಎಲ್ರಿಗೂ ಅನಿಸ್ತದೆ, ನಿಮಗೂ ಅನಿಸ್ತದೆ. ನೀವು ಹೇಳ್ಕೊಂಡು ಹೇಳಿದ್ದೀರಿ, ಅದನ್ನೇ ಬಾರಿಸ್ತಾ ಇದ್ದೇನೆ ಅದನ್ನೇ ಬಾರಿಸ್ತಾ ಇದ್ದೇನೆ. ಇಲ್ಲ ಬಿಜೆಪಿ ವಕ್ತಾರರೆಲ್ಲ ಯಾವುದಿಲ್ಲ. ವಾಟ್ ಈಶ್ವರಪ್ಪ said is personal missing also. ಎಲ್ರಿ ಕೆಲವರಿಗೂ ನನಗೂ ಅನಿಸಿದೆ, ಆದ್ರೆ ಆ ವಿಷಯವನ್ನೆಲ್ಲ ಚರ್ಚೆ ಮಾಡ್ಲಿಕ್ಕೆ ನಮಗೆ ಸತ್ಯ ಹೇಳ್ಬೇಕಾದ್ರೆ ನಮ್ಮ ಪಕ್ಷದಲ್ಲಿ ಆಗ್ಲೇ ಹೇಳಿದ್ದೆ ನಾನು, ಯಾವ ನಮ್ಮದು ಅದೊಂದು ಬೇರೆ ಸಿಸ್ಟಮ್ ಇದೆ, ಆ ಸಿಸ್ಟಮ್ ಪ್ರಕಾರ ನಾವು ಹೋಗ್ತಿದ್ರೆ ಯಾವಾಗ ಎಲ್ಲಿ ಮಾತಾಡ್ಬೇಕಂತೇಳಿ ನಮ್ಗೆಲ್ಲ ಒಂದು ಸೂಚನೆ. ಈ ಮಾತು ಯಾವ ರೀತಿ ಅಂತ ಹೇಳಿದಿರಿ, ಒಳ್ಳೆ ಆಗ್ತಾರೆ ಮುಂಚೆ ಕೆಟ್ಟ ಹೇಳ್ಬೋದು, ನೀವು ಬಹಳ ರೌಡಿ ಆಗಿದ್ದೀರಪ್ಪ ಮುಂಚೆ, ಹೀಗಾಗಿ ಇಷ್ಟು ಒಳ್ಳೆ ಬಟ್ಟೆ ಕೂತ್ಕೊಂಡಿದ್ರೆ ಕೇಳ್ಬೋದಾ ನಿಮ್ಗೆ? ನಾನು ಈಗ ಅದು ಕೇಳ್ತಾ ಇದ್ದೀನಿ. ಈಗ ಇವ್ರೇನು ಬಹುತೇಕ ಈಶ್ವರಪ್ಪನವರು ಭಾಳ ಹೃದಯ ಬಿಚ್ಚಿ ಮಾತನಾಡುವಂಥ ವ್ಯಕ್ತಿ, ಅದರಲ್ಲಿ ಏನು ಮನಸ್ಸಲ್ಲಿ ಇರುತ್ತೆ ಹೇಳ್ಬಿಡ್ತಾರೆ. ಮತ್ತು ಈ ಸನ್ನಿವೇಶ ಹೇಗಿತ್ತು ಅಂತ ಹೇಳಿದರೆ ಅದೇನು ನೋವು ಆಗಿತ್ತು. ವಿಮಲಾ ಗೌಡ್ರನ್ನ ಯಾಕೆ ತಪ್ಪಿಸಿದ್ರು, ಯಾಕೆ ಸೋಲಿಸಿದ್ರು, ಯಾರಿಗೆ ಅವಕಾಶ ಕೊಡಬೇಕು ಅಂತ ಅವ್ರು ಸಲ್ಲಿಸಿದ್ರು. ಮೂರು ಬಾರಿ MLC ಆದರೂ ಅವ್ರು ಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಪಾಪ ಏನೋ ಡೆಪ್ಟಿ ಚೇರ್ಮನ್ ಆಗಿ ಕೊನೆಗೆ ಅದು ಕಷ್ಟದಲ್ಲೇ ಇತ್ತು. ಸೊ ಅದನ್ನು ಹೇಳಬೇಕಾಗಿತ್ತು ಅವ್ರಿಗೆ, ಪ್ರಾಬ್ಲಿ ಯಾರ ಕಾರಣಕ್ಕಾಗಿ ಅವ್ರನ್ನ ತಪ್ಪಿಸಿದ್ರು, ಯಾರಿಗೆ ಮಂತ್ರಿ ಮಾಡಲಿಕ್ಕೆ ಅವ್ರನ್ನ ತಪ್ಪಿಸಿದ್ರು ಅಂತ ಹೇಳಬೇಕಾಗಿತ್ತು. ಆಮೇಲೆ ಯಾರ ಕಾರಣದಿಂದ ನಾವು ಸೋತ್ವಿ ಅಂತ ಹೇಳಬೇಕಾಗಿತ್ತು. ಇದೆಲ್ಲ ಪಕ್ಷದಲ್ಲಿ ಇದು ಆಂತರಿಕವಾದ ವಿಚಾರಗಳು. ವೇದಿಕೆ ಅವರು ಕಲ್ಪನೆ ಮಾಡಿಕೊಂಡ್ರು ನೋವನ್ನು ಹೇಳಿದ್ದು ಬಹಳ ಗಂಭೀರವಾದ ಕೆಲವು ಪ್ರಶ್ನೆ, ಒಂದು ಪಕ್ಷಾಂತರಕ್ಕೆ ಸಂಬಂಧಪಟ್ಟಂತ ಒಂದು ಗಂಭೀರವಾದ ಪ್ರಶ್ನೆ ಏನು, ಹಿರಿಯ ನಾಯಕರನ್ನ ತಂದುಬಿಟ್ಟು ಕಾರ್ಯಕರ್ತರನ್ನ ಇದು ಮಾಡೋದು ಬಹಳ ಇವತ್ತು ನಾನು ಸದನದಲ್ಲಿದ್ದೆ. ಈಶ್ವರಪ್ಪನವರು ಅತ್ಯಂತ ಮುಕ್ತ ಮನಸ್ಸಿನಿಂದ ಇದ್ದುದನ್ನು ಇದ್ದ ಹಾಗೆ ಹೇಳೋ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿದ್ರು. ಮೊದಲನೇದಾಗಿ BJPಯಲ್ಲಿ ಇನ್ನೂ ಎಲ್ಲವೂ ಸರಿ ಇಲ್ಲ ಅನ್ನೋದು ನನಗೆ ಸ್ಪಷ್ಟ ಆಯಿತು. ಯಾಕೆಂದ್ರೆ ಶಾಸನಸಭೆಯಲ್ಲಿ ಮಾತಾಡಿದ್ರಲ್ಲ, ಅದು ಮಾತಾಡಬೇಕಾಗಿದ್ದು ಪಕ್ಷ ಸಭೆಯಲ್ಲಿ. ಮಾತಾಡ್ತೀನಿ ರೀ ಅಣ್ಣ, ಯಾವುದೋ ಪಕ್ಷ ಸಭೆಯಲ್ಲೋ ಅಥವಾ ಇನ್ಯಾವುದೋ BJP ಸಮಾರಂಭದಲ್ಲಿ ಮಾತಾಡ್ಬೇಕಾದ್ನ ಶ್ರದ್ಧಾಂಜಲಿ ಸನ್ನಿವೇಶದಲ್ಲೂ ಮಾತಾಡಿದ್ರು ಅಂದ್ರೆ ಅದೊಬ್ಬ ದಾಖಲೆಗೆ ಹೋಯ್ತು. ಬೇರೆ ದಾಖಲೆಗೆ ಹೋಯ್ತು. ಅವ್ರ ಮನಸ್ಸಲ್ಲಿ ಎಷ್ಟು ಸಾರ್ವಜನಿಕ ಸಭೆ ಹೇಳೇ ಇಲ್ಲ ಸುಮ್ಮನೆ ವರದಿ ಮಾಡಿ. ಇನ್ನೂ ಬಟ್ರೆ ಅವರ ಹೃದಯದಲ್ಲಿ ಇನ್ನೂ ಎಷ್ಟು ನೋವು ಮಡಗಟ್ಟು ನಿಂತಿದೆ ಅನ್ನೋದು ನಮ್ಗೆ ಸ್ಪಷ್ಟ ಆಗೋಯ್ತು. ಇವತ್ತು ಗೊತ್ತಾಗುತ್ತೆ ಮುಂದಿನ. ಎಸ್, ಅವ್ರು ಹೇಳಿದ್ರು ವಿಮಲಾ ಗೌಡ್ರು ಈ ರಾಜ್ಯದಲ್ಲಿ ಬಹಳ ವರ್ಷಗಳಿಂದ ಎಲ್ಲ ಮಹಿಳೆಯರಿಗಿಂತ ಮುಂಚೆ ತಲಸ್ಪರ್ಶಿ ನೆಲೆಯಲ್ಲಿ ನಿಂತು ಪಕ್ಷ ಕಟ್ಟಿದವರು. ಅವ್ರಿಗೆ ಆದ ಅನ್ಯಾಯ, ಅವ್ರಿಗೆ ಹಾಕದ ಬೆನ್ನಿಗೆ ಚೂರಿ ನನಗೆ ನೋವು ತರಿಸುತ್ತೆ. ಯಾರು ಚೂರಿ ಹಾಕಿದ್ರು? ಎಂತೆಂಥವ್ರನ್ನ ಓಲೈಸ್ಲಿಕ್ಕೆ ಈಗ ಪಕ್ಷಕ್ಕೆ ಕರ್ಕೊಂಡ್ಬರ್ತಾರೆ. ಅವ್ರು ಪಕ್ಷ ಕಟ್ತಾರ, ಅವ್ರು ಪಕ್ಷ ಕಟ್ತಾರೋ ಬಿಡ್ತಾರೋ, ಇವರಂತೂ ಪಕ್ಷ ಸಂಘಟನೆ ಪಕ್ಷ ಕಟ್ಟುವಲ್ಲಿ ತಮ್ಮ ಅದ್ವಿತೀಯ ವ್ಯಕ್ತಿತ್ವವನ್ನು ಪ್ರದರ್ಶನ ಮಾಡಿದ್ರು ಅನ್ನೋಂಥ ಮಾತನ್ನು ಒಂದು ಹೇಳಿದ್ರು. ಇನ್ನೊಂದು ಏನಾಗಿದೆ, ಚೂರಿ ಹಾಕ್ದವ್ರು ಯಾರು ಅಂತ ಹೇಳಿದ್ರ ಅದು ಹೇಳಕ್ಕೆ ಅವ್ರಿಗೆ ಸಂದರ್ಭ ಸರಿ ಹೋಗ್ಲಿವೇನೋ ಹೇಳ್ತಾರೆ. ಮುಂದೆ ಜಗಳ ಶುರು ಅವ್ರು ಹೇಳ್ತಾರೆ ಇಷ್ಟು ಹೇಳಿದ್ರೆ ಅಷ್ಟು ಬಿಡ್ತಾರಣ್ಣ, ಅವ್ರು ಬಿಡಲ್ಲ. ಅವ್ರು ಹೇಳೇ ತೀರ್ತಾರೆ, ಹೇಳೋರೆ ಅವರು. ಯಾಕೆಂದ್ರೆ ಈ ಶ್ರದ್ಧಾಂಜಲಿ ಸಭೆಯಲ್ಲಿ ಇದನ್ನ ಹೇಳಿದ್ರು ಅಂದ್ಮೇಲೆ ಉಳಿದೆಲ್ಲ ಸಂದರ್ಭದಲ್ಲಿ ಬಿಡ್ತಾರೆ. ಮತ್ತೆ ಇನ್ನೊಂದು ಹೇಳಿದ್ರು, ಅವರು ದುಡ್ದಂತ ಕಾರ್ಯಕರ್ತರು ಪಕ್ಷ ಕಟ್ಟುವಂಥವ್ರಿಗೆ ಆದ್ಯತೆ ಕೊಡೋದು ಬಿಟ್ಟು ಯಾರ್ಯಾರನ್ನ ಓಲೈಸಿ ಕರ್ಕೊಂಡ್ಬರ್ತೀರಲ್ಲ
ಅಂದರೆ ಈ ಆಪರೇಷನ್ ಕಮಲ ಇಂಥದಕ್ಕೆ ನನ್ನ ಬೆಂಬಲ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ರು. ಎಸ್ ಎಸ್ ಬ್ಯೂಟಿಫುಲ್. ಅಫ್ಲೇಟ್ ಖಾಸಗಿ ಎಲ್ಲ ಬಹಿರಂಗ ಎಲ್ಲ ಖಾಸಗಿ ಆಗೋದಿದೆಯಲ್ಲ, ಅದು 90ರ ದಶಕದಿಂದನೇ ಆಗ್ತಾ ಇದೆ. ಪೂಜೆ ಮಾಡೋದು, ನಾನು ಮನೇಲಿ ಪೂಜೆ ಮಾಡೋದ್ರ ಬದಲು ರಾಮನ್ ತಗೊಂಡೋಗಿ ಬದನೆಕಾಯಿ ಬೆಂಡೆಕಾಯಿ ಥರ ಬೀದಿ ಮೇಲೆ ಹರಾಜು ಹಾಕ್ಬಿಟ್ರಲ್ಲ, ಆವಾಗಿಂದನೇ ಶುರುವಾಗಿದೆ ಅದು. ಬಹುಶಃ ಇವ್ರ ಪಕ್ಷದ ನೆಲೆಯಲ್ಲಿ ಮಾತಾಡಬೇಕಾಗಿದ್ದನ್ನು ಶಾಸನಸಭೆ. ಅದು ನನಗಿರೋ ಪ್ರಶ್ನೆ ಏನಂತಂದರೆ, ವಿಮಲಾ ಗೌಡ ಮೊನ್ನೆ ತಾನೇ ತೀರ್ಕೊಂಡ್ರು. ಸೈದ್ಧಾಂತಿಕವಾಗಿ ಅವ್ರ ಜೊತೆ ನಮ್ಗೆ ತುಂಬ ಭಿನ್ನಾಭಿಪ್ರಾಯ ಇದ್ರು ಕೂಡ ನಾನು ಒಬ್ಬ ಗೆಳತಿಯಾಗಿದ್ರು ಅವರು. ಅವ್ರು ಇರುವಾಗ ಈ ಮಾತನ್ನು ಯಾಕೆ ಈಶ್ವರಪ್ಪನವ್ರಿಗೆ ಆಡ್ಲಿಕ್ಕೆ ಆಗ್ಲಿಲ್ಲ? ಅವ್ರಿಗೊಂದು ಅವಕಾಶವನ್ನು ಯಾಕೆ ಕೊಡ್ಸಕ್ಕಾಗ್ಲಿಲ್ಲ? ಯಾಕೆ ಮಾತಾಡ್ಲಿಲ್ಲ? ಅವ್ರು ಸತ್ತೋದ್ಮೇಲೆ ಸತ್ಯಮಿ 10 ಸೇರ್ ಹಾಲು ಕರ್ದಿತ್ತಂತೆ ಅಂತ ನಮ್ಮಲ್ಲಿ ಒಂದು ಗಾದೆ ಹೇಳ್ತಾರಲ್ಲ, ನಾನು ಹೇಳುದು ಶಾಸನಸಭೆಯಲ್ಲಿ ಇವತ್ತು ಮಾತಾಡುವ ಬದಲು ಅವತ್ತೇ ಮಾತಾಡ್ಬೋದಾಗಿತ್ತಲ್ಲ. ಅವ್ರನ್ನ ತೆಗೆದ್ರಲ್ಲ, ಉಪಸಭಾಧ್ಯಕ್ಷರ ಸ್ಥಾನದಿಂದ ಅವ್ರನ್ನ ತೆಗೆದ್ರಲ್ಲ. ಒಬ್ಬ ಮಹಿಳೆ ಈಗ 33% ಮೀಸಲಾತಿಗಾಗಿ ನಾವು ಬಂಬಳ ಬಜಾಯಿಸ್ತಾ ಇದೀವಿ, ಆದ್ರೆ ಅದನ್ನ ಇವತ್ತವರೆಗೂ ಕೊಡಕ್ ತಯಾರಿಲ್ಲ ಅಲ್ವಾ? ನಮ್ ಮೂಗಿನ ತುದಿಗೆ ತುಪ್ಪ ಸವರಿ ಇಟ್ಟಿದ್ದಾರೆ, ಅದನ್ನ ಒರ್ಸ್ಕೊಳಕ್ಕೂ ಆಗಲ್ಲ, ನೆಕ್ಕಕ್ಕಂತೂ ಹೆಂಗೋ ಬರಲ್ಲ ಅನ್ನೋ ಸ್ಥಿತಿಲಿ ನಾವಿದ್ದೀವಿ. ಅಂದ್ರೆ ಇದನ್ನ ಶಾಸನಸಭೆಯಲ್ಲಿ ಮಾತಾಡ್ಬೋದಾಗಿತ್ತಲ್ಲ, ಯಾಕೆ ಮಾತಾಡ್ಲಿಲ್ಲ? ವಿಮಲಾ ಗೌಡ ಇರುವಾಗ ಉಪಸಭಾಧ್ಯಕ್ಷ ತೆಗಿ ಕೂಡ್ದು ಅವ್ರನ್ನ ಅಂತ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳ್ಬೋದಿತ್ತಲ್ಲ, ಹೇಳಲಿಲ್ಲ. ಅಂದ್ರೆ ನನ್ನ ಲಗೋರಿ ಕಲ್ಲನ್ನ ಯಾವಾಗ ಎಸಿಬೇಕು ಅವಾಗ ಎಸಿತೀನಿ ಅಂತ ಮಾಡೋದಿದೆಯಲ್ಲ, ಯಾಕೇನದು ರಾಜಕಾರಣ? ಅವರ ಹೋಗ್ತಾರ ಹಾದಿಗೆ ಸಪೋರ್ಟ್ ಬೇಕಲ್ಲ. ಎಸ್ ನೋಡೋದು, ಈಶ್ವರಪ್ಪರವರು ಮುಂಬರೋ ದಿನದಲ್ಲಿ ಏನೇನು ಹೊರಗಾಗ್ತಾರೋ, ಎಲ್ಲಿ ಹೊರಗಾಗ್ತಾರೋ, ಹೊರಗಾಕಿಂದ ಏನಾಗ್ತಾರೋ, ಎಷ್ಟು ಬಾಯಿ ಮುಚ್ಕೊಂಡಿರ್ತಾರೋ, ಎಷ್ಟು ಒಳಗೆ ಇಟ್ಕೋತಾರೋ, ಎಷ್ಟು ಹೊರಗಾಗ್ತಾರೋ ಗೊತ್ತಿಲ್ಲ. ಪರಮಾಣು ಸರಬರಾಜು ಗುಂಪಿಗೆ ಸೇರುವ ಭಾರತದ ಪ್ರಯತ್ನಕ್ಕೆ ಚೀನಾ ಮತ್ತೆ ತೊಡರುಗಾಲು ಹಾಕಿದೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಚೀನಾ, ಹೊಸ ಸನ್ನಿವೇಶಗಳಲ್ಲಿ ಭಾರತದ NSG ಸದಸ್ಯತ್ವ ವಿಷಯ ಮತ್ತಷ್ಟು ಸಂಕೀರ್ಣವಾಗಿದೆ ಅಂತ ಅಭಿಪ್ರಾಯಪಟ್ಟಿದೆ. 48 ರಾಷ್ಟ್ರಗಳ NSG ಗುಂಪಿನ ಸದಸ್ಯತ್ವ ವಿಷಯದಲ್ಲಿ ಭಾರತಕ್ಕೆ ಚೀನಾ ಸತತವಾಗಿ ಅಡ್ಡಿಯನ್ನು ಉಂಟು ಮಾಡ್ತಾನೆ ಬರ್ತಾ ಇದೆ. ಬಹುತೇಕ ರಾಷ್ಟ್ರಗಳು ಭಾರತದ ಸದಸ್ಯತ್ವವನ್ನು ಬೆಂಬಲಿಸಿದ್ರೂ ಕೂಡ ಚೀನಾ ಭಾರತಕ್ಕೆ ಸದಸ್ಯತ್ವ ನೀಡೋದನ್ನು ವಿರೋಧಿಸ್ತಾನೆ ಇದೆ. 48 ರಾಷ್ಟ್ರಗಳ ಗುಂಪಿನ ನೂತನ ದೇಶಗಳಿಗೆ ಸದಸ್ಯತ್ವ ನೀಡುವ ಸಂದರ್ಭದಲ್ಲಿ ಒಮ್ಮತದ ಅಭಿಪ್ರಾಯ ಏರ್ಪಡಬೇಕು ಅನ್ನೋದು ನಿಯಮ. ಚೀನಾ ಅದನ್ನೇ ಹೇಳ್ತಾ ಇದೆ. ಸಾರ್ವತ್ರಿಕವಾಗಿ ಎಲ್ಲ ಸದಸ್ಯರಿಗೂ ಅನ್ವಯವಾಗುವ ನಿಯಮಗಳನ್ನು ಒಪ್ಪಿಕೊಳ್ಳುವ ದೇಶಕ್ಕೆ ಸದಸ್ಯತ್ವ ನೀಡೋದನ್ನು ಚೀನಾ ಬೆಂಬಲಿಸುತ್ತೆ ಅಂತಾನು ಚೀನಾ ತನ್ನ ಹೇಳಿಕೆಯಲ್ಲಿ ಉಲ್ಲೇಖಿಸಿದೆ. ಎಸ್, ಇದೆಲ್ಲ ಹೀಗಿದ್ರೆ ಈತ ಚೀನಾದ ಸೇನಾ ಹೆಲಿಕಾಪ್ಟರ್ಗಳು ಸದ್ದಿಲ್ಲದೆ ಉತ್ತರಾಖಂಡದ ಚಮೋಲಿ ಜಿಲ್ಲೆಯ ವಾಯುಗಡಿ ಉಲ್ಲಂಘಿಸಿದ ಪ್ರಕರಣ ನಡೆದಿದೆ. ಚೀನಾ ಸೇನೆಯ ಕಾಪ್ಟರ್ಗಳು ಈ ಪ್ರದೇಶದಲ್ಲಿ ಹಾರಾಟ ನಡೆಸಿದ್ದು ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಚೀನಾ ವಿರುದ್ಧ ಪ್ರತಿಭಟನೆಯನ್ನು ದಾಖಲಿಸುವುದಾಗಿ ಹೇಳಿದ್ದಾರೆ. ಅನಧಿಕೃತವಾಗಿ ಚೀನಾ ಸೈನ್ಯದ ಕಾಪ್ಟರ್ಗಳು ವಾಯುಗಡಿ ಉಲ್ಲಂಘಿಸಿ ಹಾರಾಟ ನಡೆಸ್ತಾ ಇವೆ. ಈ ಬಗ್ಗೆ ಬೀಜಿಂಗ್ನಲ್ಲಿ ಪ್ರತಿಭಟನೆ ಸಲ್ಲಿಸ್ತೇನೆ ಅಂತಲೂ ಅವರು ಹೇಳಿದ್ದಾರೆ. ಇನ್ನು ಪಾಕಿಸ್ತಾನದೊಂದಿಗೆ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಿಕೊಳ್ಳೋದಕ್ಕೆ ಭಾರತ ಸಿದ್ಧ ಇದೆ. ಆದರೆ ಭಯೋತ್ಪಾದನೆ ಮತ್ತು ದ್ವಿಪಕ್ಷೀಯ ಮಾತುಕತೆಗಳನ್ನು ಒಟ್ಟಿಗೆ ನಡೆಸುವುದು ಸಾಧ್ಯ ಇಲ್ಲ ಅಂತ ಸುಷ್ಮಾ ಸ್ವರಾಜ್ ಕಠಿಣ ಶಬ್ದಗಳಲ್ಲಿ ಪಾಕಿಸ್ತಾನಕ್ಕೆ ಹೇಳಿದ್ದಾರೆ. ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ, ಇದರಲ್ಲಿ ರಾಜಿ ಮಾಡಿಕೊಳ್ಳೋದಿಲ್ಲ. ಕಾಶ್ಮೀರ ವಿಷಯವನ್ನು ಪಾಕಿಸ್ತಾನ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಕೊಂಡೊಯ್ಯಬಾರದು ಅಂತಾನು ಸುಷ್ಮಾ ಹೇಳಿದ್ದಾರೆ. ಎಸ್, ನಾನು ಹಲವು ಸಂದರ್ಭದಲ್ಲಿ ಚರ್ಚೆ ಮಾಡ್ತಾ ಇದ್ದ ಹಾಗೆ ಏನು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ವಿದೇಶಿ ನೀತಿ ಎಲ್ಲಿ ವಿಫಲ ಆಗ್ತಾ ಇದೆ ಅಂತ. ಯಾಕೆಂದರೆ ನಾವು ಚರ್ಚೆ ಮಾಡಿದ್ವಿ ಕಾಶ್ಮೀರದಲ್ಲಿ ಸ್ಥಿತಿ ಹೇಗಿದೆ ಅನ್ನೋದು ನಮ್ಗೆ ಗೊತ್ತಿದೆ. ಇತ್ತೀಚಿನ ಚುನಾವಣೆಯಲ್ಲಿ 2% ದಾಖಲೆಯ ಮತದಾನ ಕಾಶ್ಮೀರದಲ್ಲಿ ನಡೆದಿತ್ತು. ಹಾಗೆಯೇ ಪಾಕಿಸ್ತಾನಕ್ಕೆ ಜೊತೆಗಿನ ಸಂಬಂಧ ಏನಿದೆ ಅದಕ್ಕೆ ಸಂಬಂಧಪಟ್ಟಾಗ ಒಂದು ಸಲ ಹೋಗೋದು, ಮದುವೆಗೆ ಹೋಗೋದು, ಬರೋದು, ಸ್ವೀಟ್ ತಿನ್ನೋದು, ಇನ್ನೇನೋ ಮತ್ತೆ ಜಗಳ, ಮತ್ತೆಲ್ಲೋ ಗುಂಡು, ಮತ್ತೆಲ್ಲೋ ಸೀರಿಯಸ್ನೆಸ್ಸು, ಒಂದು ಸ್ಟೆಬಿಲಿಟಿ ಕಾಣ್ತಾ ಇಲ್ಲ. ಅದರ ಜೊತೆಗೆ ಭಾರತಕ್ಕೆ ಏನಾದರೂ ಅಪಾಯ ಇದ್ದರೆ ಅದು ಪಾಕಿಸ್ತಾನದಿಂದ ಅಲ್ಲ, ಚೀನಾದಿಂದ ಅನ್ನುವ ಅಂಶ ಏನಿದೆ ಅದನ್ನು ಕೂಡ ಗಂಭೀರವಾಗಿ ಈ ಸರ್ಕಾರಕ್ಕೆ ತೆಗೆದುಕೊಳ್ಳೋದು ಕಷ್ಟ ಆಗ್ತದೆ. ಯಾಕಂದರೆ ಅವರು ಪಾಕಿಸ್ತಾನ್ ಸೆಂಟ್ರಿಕ್ ಆಗಿದ್ದಾರೆ ಅಂತ. ಯಾಕಂದರೆ ಪಾಕಿಸ್ತಾನ್ ಸೆಂಟ್ರಿಕ್ ಆಗಿರುವುದರಿಂದ ನಿಮಗೆ ಮತ ಬರುತ್ತೆ. ಅದೇನೇ ಚೀನಾ ಸೆಂಟ್ರಿಕ್ ಆದ್ರೆ ಮತ ಬರಲ್ಲ. ಅದು ಕೂಡ ಗೊತ್ತು, ಅದೇ ಕಾರಣ ಇರಬಹುದಾ? ಹೀಗೆ ನನಗೆ ಪ್ರಶ್ನೆಗಳಿವೆ. ಎಸ್ ಅನ್ವರ್ ಮಣೆಪ್ಪಾಡಿ, ಈಗೇನು ಚೀನಾ ಎಚ್ಚರಿಕೆ ಮೇಲೆ ಎಚ್ಚರಿಕೆ ಕೊಡ್ತಿದೆ, ಏನೇನು ನಡೀತಾ ಇದೆ ಗೊತ್ತಿದೆ. ಇಡೀ ಬೆಳವಣಿಗೆ ಗಮನಿಸಿ ಚೀನಾ ಮತ್ತು ಭಾರತದ ಸಂಬಂಧ ಕೆಟ್ಟ ಕೆರ ಹಿಡಿದು ಹೋಗ್ಬಿಟ್ಟಿದೆ. ಈಗ ಬರೋ ವಾರ ಶಾಂಘೈ ಇದರಲ್ಲಿ ಮೋದಿ ಮತ್ತು ಭಾರತ ಸಂಬಂಧ ಯಾವಾಗಲೂ ಚೆನ್ನಾಗಿದ್ದಿಲ್ಲ. ಆ ಹಿಂದಿನ ಕಾಲದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ನೆಹರು ಕಾಲದಲ್ಲಿ ಬಾಯಿ ಅಂತಿದ್ದು ಹೇಳಿದವರು ಹಿಂದೆ ಬಂದು ಚೂರಿ ಹಾಕಿ
1962ರಲ್ಲಿ ಅವ್ರು ನಮ್ಮ ಮೇಲೆ ಯುದ್ಧಕ್ಕೆ ಬಂದಿದ್ರು. ಅದಕ್ಕೂ ನಡೆಸ್ಕೊಳ್ಬೇಕಾಯ್ತು ಯಾವತ್ತು. ಆದ್ದರಿಂದ ಚೀನಾವನ್ನು ಯಾವಾಗಲೂ ಬಟ್ ಐ ಅಪ್ರಿಸಿಯೇಟ್ ಸುಷ್ಮಾ ಸ್ವರಾಜ್. ಎಕ್ಸಾಕ್ಟ್ಲಿ ಐ ಅಪ್ರಿಸಿಯೇಟ್ ನಮ್ಮ ದೇಶದ ನೀತಿ ಬಹಳ ಪರ್ಫೆಕ್ಟ್ ಇದೆ. ಯಾವ ರೀತಿಲಿ ಹ್ಯಾಂಡಲ್ ಮಾಡಬೇಕು ಆ ರೀತಿ ನನಗೆ ಅದೇ ಚೈನಾ ನಮ್ಮ ಮೇಲೆ ಏನೂ ಕೂಡ ಬಂದ್ರೆ ನಾವು ಕೂಡ ರಿಟೈಲ್ ಮಾಡ್ಲಿಕ್ಕೆ ಸಿದ್ಧವಿದ್ದೇವೆ. ತಿಳ್ಕೊಂಡಂಗಿಲ್ಲ ಬಿಡಿ, ಅದು ಆಗತ್ತಾ ಇಲ್ಲ. ನನಗೆ ಅದು ಒಂದ್ ಹೇಳ್ತೀನಿ, ಒಂದ್ಸಲ ಅನ್ಸುತ್ತೆ ಮೋದಿಗಿಂತ ಸುಷ್ಮಾ ಸ್ವಲ್ಪ ಅಲ್ಲಿ ಬೆಟರ್ ಆಗಿದ್ರು ಕಣ್ರಿ ಪ್ರೈಮ್ ಮಿನಿಸ್ಟರ್. ನಾನಂತೂ ಸುಷ್ಮಾ ಸಪೋರ್ಟರ್. ಅಲ್ಲ ಹಂಗಲ್ಲ, ಅದು ಮೋದಿ ಅವರು ಅವ್ರವ್ರಿಗೆ ಬಿಟ್ಕೊಟ್ಟು ಯಾವ ರೀತಿ ಮಾತಾಡ್ಬೇಕಂತೇಳಿ ಅವ್ರ ಶಿಷ್ಯ ಅದು. ಅವರ ಮನಸ್ಸಿನಲ್ಲಿ ಏನಿದೆಯೋ ಕ್ಯಾಬಿನೆಟ್ ಒಂದ್ ನಿಮಿಷ ಕ್ಯಾಬಿನೆಟ್ ಅಲ್ಲಿ ಏನ್ ಡಿಸಿಷನ್ ಆಗ್ತದೋ ಅವ್ರವ್ರ ನಮ್ಮ ಗವರ್ಮೆಂಟ್ ವಿಷಯವನ್ನ ಅವ್ರು ಚೆನ್ನಾಗಿ ಹೇಳ್ತಿದ್ದಾರೆ. ಎಲ್ಲರೂ ಎಷ್ಟು ಹೇಳ್ತಾರೆ, ಎಲ್ಲ ಮಿನಿಸ್ಟರ್ಗಳು. ಅದು ಅರುಣ್ ಜೇಟ್ಲಿ ಆಗ್ಬೋದು, ರಾಜನಾಥ್ ಸಿಂಗ್ ಆಗಿರ್ಬೋದು, ಯಾರು ಆಗಿರ್ಬೋದು. ಯಾಕೆ ಹೇಳ್ತಿದೆ ಅಂದ್ರೆ ಅವ್ರಿಗಿರೋ ಸಂಬಂಧ ಅವ್ರು ತಗೊಂಡಿರೋ ಸಬ್ಜೆಕ್ಟ್ ನಮ್ದು ಮೊತ್ತ ಎನಿಮಿದು ವಿಷಯ ಮಾತಾಡ್ಬೇಕು, ನಿಮಗೆ ದೊಡ್ಡದಾಗಿ ಕಾಣುತ್ತೆ. ಬಾಕಿ ವಿಷಯಗಳಲ್ಲಿ ನಮ್ಮ ಗವರ್ನೆನ್ಸ್ ವಿಷಯದಲ್ಲಿದ್ದಾರೆ ಅಷ್ಟೇ. ಚೀನಾ ಸಂಬಂಧಗಳು ಯಾವ ಕಾಲಕ್ಕೂ ಸರಿ ಇರಲಿಲ್ಲ ಭಾರತ ಜೊತೆ. ಏನೇ ನಮ್ದು ಪ್ರಾರಂಭಿಕ ಅವಸ್ಥೆಯೊಳಗಡೆ ಮೈರೂರವರು ಮತ್ತೊಂದು ಪಂಚತಂತ್ರನೋ ಪಂಚಸೂತ್ರ ಅಂತ ಹೇಳಿ ಮಾಡಿ ಪಂಚಶೀಲ ಎಲ್ಲಾ ದೇಶಗಳನ್ನ ಏಷ್ಯಾದ ಬಹುತೇಕ ರಾಷ್ಟ್ರಗಳನ್ನ ಕೂಡಿಸಿ ಮಾಡುವಂಥ ಪ್ರಯತ್ನ ಮಾಡಿದ್ರು. ಆದರೆ ಅದರ ಪ್ರತಿಯಾಗಿ ಮೋಸ ಮಾಡಿ ಅವ್ರಿಗೆಲ್ಲ ಇದು ಮಾಡಿ ಚೀನಾ ತನ್ನ ಕೆಲಸವನ್ನು ಮಾಡ್ತಾನೆ ಅಂತ ಅದು ನಡ್ಕೊಂಡು ಬಂದಿದೆ. ಅದ್ರ ಬಗ್ಗೆ ಭಾರತದ ವಿದೇಶ ನೀತಿ ಅದು ಗೊತ್ತಿಲ್ಲ ಅಂತಲ್ಲ. ಅರುಣಾಚಲ ಪ್ರದೇಶದ 6 ಪ್ರದೇಶಗಳಿಗೆ ತಮ್ಮ ಹೆಸರನ್ನು ಇಟ್ಟುಕೊಂಡು ತಮ್ಮ ಮ್ಯಾಪ್ನಲ್ಲಿ ಸೇರಿಸ್ಕೊಂಡ್ಬಿಟ್ರು. ಎಲ್ಲ ಅದ್ರ ನಡೀತಾ ಬಿದ್ದೆ. ಟಿಬೆಟ್ ತೊಗೊಂಡ್ರು, ಮತ್ತೊಂದು ತೊಗೊಂಡ್ರು. ಇವತ್ತು ಬಹಳ ಆತಂಕಕಾರಿ ಅಂತ ಹೇಳಿದ್ರೆ ಈ ಪಾಕಿಸ್ತಾನ ಸಹಿತ ಎಕನಾಮಿಕ್ ಝೋನ್ ಸೇರಿಸ್ಕೊಂಡು ಡೆವಲಪ್ ಮಾಡ್ಲಿಕ್ಕೆ ಮಾಡಬೇಕು ಅಂತ ಹೊರಟಿದ್ದಾರೆ. ಈ ಒಂದು ಕಾರಣಕ್ಕೆ ಅದಲ್ಲದೆ ಈಗ ನ್ಯೂಕ್ಲಿಯರ್ ಪವರ್ ನೇಷನ್ಸ್ದೊಳಗೆ ಸೇರ್ಬೇಕು ಅನ್ನೋದು ಕಾರಣ ಇರೋದು. ಪಾಕಿಸ್ತಾನಕ್ಕೆ ಅದಕ್ಕೆ ಹೆಲ್ಪ್ ಸ್ಟ್ರಾಟಜಿ ಅಲ್ಲ ನಾನು ಹೇಳ್ತಾ ಇರೋದು. ಹೌ ಟು ಡೀಲ್ ವಿತ್ ದ ಸಿಚುವೇಶನ್. ಭಾರತ ಸಿಂಪಲ್ ಸ್ಲೋಲಿ ಅಮೆರಿಕದ ಕಡೆ ಹೋಗ್ಬಿಟ್ಟು ಟ್ರಂಪ್ ಹ್ಯಾಂಗ್ ಊಟ ಹೊಡಿಬೇಕು ಹೊಡಿತಿದ್ದಾನೆ. ಡೇಂಜರಸ್. ಅಮೆರಿಕನ್ಸ್ ಆರ್ ಆಲ್ವೇಸ್ ಡೇಂಜರಸ್ ಅಲ್ವಾ? ಅವ್ರ ಕಡೆ ಹೋಗ್ಬಿಟ್ಟು ಅಲ್ವಾ ಟ್ರಂಪ್ ಗೂಟ ಹೊಡಿತಾನೆ. ಈ ಕಡೆ ಇವರು ರಷ್ಯಾ ಪಾಕಿಸ್ತಾನದ ಕಡೆ ಹೋಗ್ತಿದೆ, ಚೀನಾ ಗೂಟ ಹೊಡಿತಾ ಇದೆ. ಎಲ್ಲರ ಹತ್ರ ಇದು ನಿಮಗೆ ಗೊತ್ತಿದ್ದಂಗೆ ಸೋವಿಯತ್ ಬ್ಲಾಕ್ ಕಡೆ ಬಹಳಷ್ಟು ಹೊಂದ್ಕೊಂಡಿದ್ದವು ನಮ್ಮ ದೇಶದ. ಸೋವಿಯತ್ ಯೂನಿಯನ್ ನಮ್ಮ ಆಲ್ ಸೀಸನ್ ಫ್ರೆಂಡ್. ಇವತ್ತು ಕೂಡ USSR ಮತ್ತು ಎಲ್ಲ ಕಮ್ಯುನಿಸ್ಟ್ ಸೋಷಿಯಲಿಸ್ಟ್ ಅವರು ಆರ್ಥಿಕ ರಾಜಕೀಯ ಅಮೆರಿಕ ಜೊತೆ ಯಾವಾಗಲೂ ಸಂಬಂಧ ಅಷ್ಟು ಆಶಾದಾಯಕ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಆ ಕಡೆ ಅದು ವಿಶೇಷವಾಗಿ ಈಗಿನ ಸರ್ಕಾರ ಬಹಳಷ್ಟು ಮಟ್ಟಿಗೆ ಆ ಕಡೆ ವಾಲಿದೆ ಅನ್ನುವಂಥ ಭಾವನೆ ಬಂದಿದೆ. ಅದೇನು ಕಾರಣಕ್ಕೆ ಹೋಗುತ್ತಿಲ್ಲ. ಇದು ಟೋಟಲ್ ಫೇಲ್ಯೂರ್ ಅಂತ ನಾವು NSG ಸದಸ್ಯತ್ವ ಸೇರ್ಪಡೆ ವಿಚಾರದಲ್ಲಿ ಚೈನಾ ಅಡ್ಡಗೋಡೆ ಆಗಿರುವಂಥದ್ದು ಸಾಧುವಾದ್ದಲ್ಲ. ಅದು ಒಂದೇ ಅಲ್ಲ, ಪಾಕಿಸ್ತಾನ ಟೆರರಿಸ್ಟ್ ಇದಲ್ಲ ಯಾರವನು ಕಳೆದ 2 ಮಸೂದ್ UN ಅವ್ನು ಸ್ಯಾಂಕ್ಷನ್ ಮಾಡಕ್ಕೆ ಕೊಡ್ತಾರೆ. ಕಳೆದ 2-3 ವರ್ಷಗಳಿಂದ ಯಾಕೋ ಭಾರತದ ಮೇಲೆ ಮತ್ತೆ ಸೇಡಿನ ಕ್ರಮಗಳಿಗೆ ಚೈನಾ ಮುಂದಾಗಿದೆ ಅನ್ನೋದು ಆತಂಕ ಕಾಡ್ತಾ ಇದೆ. ಅದು ಚೈನಾದಿಂದ ಆಗಿದೆಯೋ ಅಥವಾ ನಮ್ಮವ್ರು ಮ್ಯಾನೇಜ್ ಮಾಡಿದ್ರು ವಿಫಲರಾಗಿದ್ರು ನನಗೆ ಅರ್ಥ ಆಗ್ತಾ ಇಲ್ಲ. ಸೊ ಮೂರನೇದಾಗಿ ಚೈನಾ ಮತ್ತು ಇಂಡಿಯಾದ ವ್ಯಾವಹಾರಿಕ ಸಂಬಂಧಗಳು ತುಂಬ ಇದ್ದಾವೆ. ಈಗ ತುಂಬ ಇದ್ದಾವೆ. ಸೊ ಇವತ್ತು ಭಾರತದಲ್ಲಿ ಚೈನಾದ ವಹಿವಾಟು ವ್ಯವಹಾರ ನಾವು ಮಾಡೋದ್ರ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾತಿಗೂ ಮನೆ ಕಟ್ಟೋ ವಿಚಾರಕ್ಕೂ ಸಣ್ಣ ವಿಚಾರಕ್ಕೂ ಹೋಗಿ ಚೈನಾದಿಂದ ಸರಕು ತರುವಂಥ ಸಂದರ್ಭ ಇವತ್ತಿರುವಾಗ ಚೈನಾ ಯಾಕೆ ಹಿಂಗೆ ದುಡುತ್ತಾ ಇದೆ? ಈ ಕುರಿತು ಸರಿಯಾಗಿ ಯಾಕೆ ನಮ್ಮ ಕೇಂದ್ರ ಸರ್ಕಾರ ಮ್ಯಾನೇಜ್ ಮಾಡ್ತಾ ಇಲ್ಲ? ಮತ್ತು ನೀವು ಹೇಳೋದು ಸುಷ್ಮಾ ಸ್ವರಾಜ್, ನಾನು ನಿಮ್ಮ ವಿಚಾರಕ್ಕೆ ಸಾಥ್ ಕೊಡ್ತೀನಿ. ಯಾಕೆಂದರೆ ಸುಷ್ಮಾ ಸ್ವರಾಜ್ ಅವರಿಗೆ ಈ ದೇಶದ ಸಮಸ್ಯೆಗಳು, ಈ ಜಗತ್ತಿನ ಸಮಸ್ಯೆಗಳು ಮೋದಿಯವ್ರಿಗಿಂತ ಮುಂಚೆ ಗೊತ್ತಿದೆ. ಮುಂಚಿಂದ ಹೆಚ್ಚು ಅನುಭವ ಇದೆ ಕೇಂದ್ರದಲ್ಲಿದ್ದು. ನಮ್ಮ ವಿದೇಶಾಂಗ ನೀತಿಗಳಿದಾವಲ್ಲ, ಅಲ್ಲಿ ಆಗುವ ಪಲ್ಲಟಗಳು ಡೆಫಿನೆಟ್ಲಿ ನೀವು ಕರೆಕ್ಟಾಗಿ ಗುರುತಿಸಿದಂಗೆ ಅಮೇರಿಕದ ಕಡೆ ಹೆಚ್ಚು ವಾಲ್ದಂಗೆ ಚೈನಾ ತನ್ನ ಕೆಂಡ ಕಾರ್ತಾ ಇದ್ದಿರುವುದಂಥ ಸಾಧ್ಯತೆಗಳು ಎಲ್ಲವೂ ಇದ್ದಾವೆ. ಇನ್ನು ಸುಷ್ಮಾ ಸ್ವರಾಜ್ ಇತ್ತೀಚೆಗೆ ಅವರದ್ದು ಈ ಥರದೊಂದು ಮಾತನ್ನು ನಾನು ಕೇಳೇ ಇರಲಿಲ್ಲ. ನಾವು ತುಂಬ ಸರಿ ಅಂದ್ಕೋತಾ ಇದ್ವಿ ವಿದೇಶಾಂಗ ಸಚಿವ ಇದನ್ನು ಕೂಡ ಸ್ಥಾನ ಮಾತ್ರ ಅವ್ರಿಗೆ ಕೊಟ್ಟು ಜವಾಬ್ದಾರಿ ಅಲ್ಲಲ್ಲ ಹೆಲ್ತ್ ಅಪ್ಸೆಟ್ ಬಿಟ್ರೆ ಪ್ರೈಮ್ ಮಿನಿಸ್ಟ್ರೇನೆ. ಯಾಕೆಂತಂದ್ರೆ ನೋಡಿ, ಇಡೀ ವಿದೇಶಗಳಿಗೆ ಸಂಚಾರ ಎಲ್ಲ ಮಾಡ್ಕೊಂಡ್ ಬಂದ್ರಲ್ಲ, ಮೋದಿ ಮಾತ್ರ ಹೋದ್ರು.
ಜೊತೆ 4 ಜನ ಬಿಸ್ನೆಸ್ ಮೆನ್ ಕರ್ಕೊಂಡು ಹೋಗಿದ್ದಾರೆ ಅಂತ ಆದ್ರೆ ಸುಷ್ಮಾ ಬಹಿರಂಗ ಕರ್ಕೊಂಡು ಹೇಳ್ತಾ ಹೋಗಿಲ್ಲ. ಇರ್ತಾರೆ. ಸುಷ್ಮಾ ಹೋಗ್ಲಿ ವಿದೇಶಾಂಗ ಸಚಿವರು ಒಬ್ಬ ವಿದೇಶಾಂಗ ಸಚಿವೆಯಾಗಿ ಅವರಿಗೆ ಸಿಗಬೇಕಾದಂತಹ ಯಾವ ನಿಮ್ಮ ಗಮನಕ್ಕೆ ವಿಶ್ವದಲ್ಲಿ ಯಾವುದೇ ಪ್ರಧಾನಿ ಅಥವಾ ಪ್ರೆಸಿಡೆಂಟ್ ಹೋಗ್ಬೇಕಾದ್ರೆ ಅವರ ಜೊತೆಗೆ ವಿದೇಶಾಂಗ ವಿದೇಶಾಂಗ ಸಚಿವರು ಸಚಿವರು ಹೋಗ್ಬೇಕು. ಇದ್ದೇ ಇರ್ಬೇಕು. ಅದು ಇಲ್ಲದೆ ಅಂದ್ರೆ ಇರುವುದು ಮೋದಿ ಸಾಹೇಬರ ಆ ಒಂದು ಸಚಿವ ಅವರಷ್ಟೇ ಅಲ್ಲ, ಸ್ಥಾನ ಯಾರನ್ನೂ ಕರ್ಕೊಂಡು ಅಲ್ಲಲ್ಲ ಹೋಗಿಲ್ಲ. ಅವರಿಗೆ ಅಲ್ಲಲ್ಲ ಕರ್ಕೊಂಡು ಹೋಗ್ತಾ ಇದ್ದಿದ್ದು ಜೊತೆ ಬಿಸ್ನೆಸ್ ಮೆನ್ಗಳನ್ನ ಯಾರು ಪ್ರಶ್ನೆ ಮಾಡೋಂಗಿಲ್ವಲ್ಲ ಈಗ ಅವ್ರನ್ನ. ಆಯ್ತಾ, ಹಾಗಾಗಿ ನಮಗೆ ಬೇಕಾಗಿ ಹಾಗಿದ್ರೆ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡ್ತಿರಲಿಲ್ಲ, ಈಗ ಫ್ರೀ ಹ್ಯಾಂಡ್ ಕೊಡ್ತಿದ್ದಾರೆ ಅಲ್ಲ ಅವ್ರಿಗೆ. ಫ್ರೀ ಹ್ಯಾಂಡ್ ಈಗ ಕೊಡ್ತಾ ಇದ್ದಾರೆ, ಈಗ ಕೊಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ 3 ವರ್ಷದ ನಂತರ ಪಾಕಿಸ್ತಾನ ಚೀನಾ ಕೈ ಕೊಟ್ಟಾದ ಬಳಿಕ ಈಗ ಫ್ರೀ ಹ್ಯಾಂಡ್ ಕೊಡ್ತಾ ಇದ್ದಾರೆ. ಲೆಟ್ ಅಸ್ ಸಿ ಎಸ್ ಅಲ್ಲ, ನಾನು ಅದನ್ನೇ ಹೇಳಕ್ ಕೊಟ್ಟಿದ್ದು. ಅಂದ್ರೆ ನೀವು ಕರೆಕ್ಟ್ ಆಗಿ 2 ಪಾಯಿಂಟ್ ಔಟ್ ಮಾಡಿದ್ದು. ಒಂದು, ಅಮೆರಿಕದ ಕಡೆ ವಾಲ್ತಾ ಇರುವಂತ ಟ್ರಂಪ್ ಗೂಟ ಹೊಡಿತಾ ಇರೋಂಥದ್ದು ಒಂದು. ಎರಡನೇದಾಗಿ ಪಾಕಿಸ್ತಾನ ಸೆಂಟ್ರಿಕ್ ಆಗಿ ದೇಶದ ಒಳಗಡೆ ಭಾವೋದ್ವೇಗವನ್ನ ಹುಟ್ಟಿಸಿ ಯಾಕಂದ್ರೆ ಚುನಾವಣೆಯ ಭರವಸೆಗಳು ಯಾವುದನ್ನು ಈಡೇರಿಸದೆ ಇದ್ದಾಗ ಉಳಿದಿದ್ದು ಗಡಿನಲ್ಲಿ ನನ್ನ ತಾಯಿ ಹೆತ್ತ ಮಕ್ಕಳನ್ನು ಸಾಯಿಸೋದು ಒಂದೇ ಉಳಿದಿರೋದು. ಅದಕ್ಕೆ ಇಡೀ ದೇಶವನ್ನ ಸಜ್ಜುಗೊಳಿಸ್ತಾ ಇರುವ ಭಾಗವಾಗಿ ನಡೀತಾ ಇರೋದು. ಯುದ್ಧಕ್ಕೆ ಹಚ್ಚಿದ್ರು ಏನು ಆಶ್ಚರ್ಯ ಇಲ್ಲ. ಯುದ್ಧದ ವಾತಾವರಣ ನಿರ್ಮಾಣ ಮಾಡಿ ಜೆಎನ್ಯು ವಿದ್ಯಾರ್ಥಿ ಮುಖಂಡ ಕನ್ನಯ್ಯ ಕುಮಾರ್ RSS ಅನ್ನು ಉಗ್ರವಾದಿಗಳ ಐಸಿಸ್ ಗುಂಪಿಗೆ ಹೋಲಿಸಿದ್ದಾರೆ. ಈ ಮೂಲಕ ಅವರು ಮತ್ತೊಂದು ಹೊಸ ವಿವಾದಕ್ಕೆ ನಾಂದಿಯಾಡಿದ್ದಾರೆ. ದೇಶದ ಕೋಮುವಾದ, ಜಾತೀಯತೆ ಮುಂತಾದ ಸಂಕೋಲೆಗಳಿಂದ ಸ್ವಾತಂತ್ರ್ಯ ಬೇಕು ಅಂತ JNUನಲ್ಲಿ ಪ್ರತಿಪಾದಿಸುವ ಮೂಲಕ ದೇಶಾದ್ಯಂತ ಸುದ್ದಿಯಾಗಿದ್ದ ಕನ್ನಯ್ಯ ದೇಶದ್ರೋಹದ ಕೇಸ್ನಲ್ಲಿ ಸೆರೆಮನೆ ಕೂಡ ಸೇರಿದರು. ಇದೀಗ ಈ ಹೇಳಿಕೆ ಮೂಲಕ ಕನ್ನಯ್ಯ ಕೇಸರಿ ಪಡೆ ಕೆಂಗಣ್ಣಿಗೆ ಮತ್ತೊಮ್ಮೆ ಗುರಿಯಾಗಿದ್ದಾರೆ. ಎಸ್, ಇನ್ನು ಮುಂದಿನ ಸುದ್ದಿಯ ತರೋಣ. ಭಯೋತ್ಪಾದನೆಯನ್ನು ಬೆಂಬಲಿಸ್ತಾ ಇರೋ ಆರೋಪದ ಮೇಲೆ ಕತಾರ್ನೊಂದಿಗೆ 4 ರಾಷ್ಟ್ರಗಳು ಸಂಬಂಧವನ್ನು ಕಡಿದುಕೊಂಡಿವೆ. ಸೌದಿ ಅರೇಬಿಯಾ, ಬಹ್ರೇನ್, ಈಜಿಪ್ಟ್, UAE ಈ ನಿರ್ಧಾರ ಕೈಗೊಂಡ 4 ರಾಷ್ಟ್ರಗಳು. ಇದರ ಬೆನ್ನಲ್ಲೇ ತಮ್ಮ ದೇಶದ ನಾಗರಿಕರು, ಪ್ರವಾಸಿಗರು ಮತ್ತು ರಾಯಭಾರಿಗಳಿಗೆ 48 ಗಂಟೆಗಳ ಒಳಗೆ ಕತಾರ್ ತೊರೆಯುವಂತೆ UAE ಸೂಚನೆ ನೀಡಿದೆ. ಕತಾರ್ನೊಂದಿಗೆ ರಾಜತಾಂತ್ರಿಕ ಸಂಬಂಧವನ್ನು ಕಡಿದುಕೊಂಡಿರುವುದಾಗಿ ಸೌದಿ ಅರೇಬಿಯಾ ಹೇಳಿದೆ. ತನ್ನ ದೇಶದ ಆಂತರಿಕ ಭದ್ರತೆಗೆ ಎದುರಾಗಿರುವ ಸವಾಲು ಮತ್ತು ಅಪಾಯಕಾರಿ ಭಯೋತ್ಪಾದನೆಯನ್ನು ವಿರೋಧಿಸಿ ಈ ಕ್ರಮ ಕೈಗೊಂಡಿರುವುದಾಗಿ ಒಂದು ಹೇಳಿದೆ. ಕತಾರ್ನೊಂದಿಗೆ ರಸ್ತೆ, ವಾಯು ಮತ್ತು ಸಮುದ್ರ ಮಾರ್ಗಗಳನ್ನು ಮುಚ್ಚಲಾಗಿದೆ ಅಂತಲೂ ಸೌದಿ ಅರೇಬಿಯಾದ ಅಧಿಕಾರಿಗಳು ತಿಳಿಸಿದ್ದಾರೆ. ಅಲ್ಲದೆ ಕಳೆದ ಕೆಲವು ವರ್ಷಗಳಿಂದ ಕತಾರ್ ನಿಯಮಗಳನ್ನು ಉಲ್ಲಂಘಿಸ್ತಾ ಇದೆ ಅಂತಲೂ ಕೂಡ ಅವರು ಆರೋಪಿಸಿದ್ದಾರೆ. ಯಸ್, ಇದ್ರ ಬಗ್ಗೆನೂ ಚರ್ಚೆ ಮಾಡೋಕ್ಕೆ ಸಮಯ ಇಲ್ಲ. ನಾವು ಕೊನೆ ಕ್ರಿಕೆಟಿಗೆ ಬರಲೇಬೇಕಲ್ವಾ? ನಿನ್ನೆ ತಾನೇ ಮ್ಯಾಚ್ ಆಗಿದೆ. ಎಸ್, ಕ್ರಿಕೆಟ್ ಸುದ್ದಿಯ ತರೋಣ. ಚಾಂಪಿಯನ್ಸ್ ಟ್ರೋಫಿಯ ಭಾರತ ಮತ್ತು ಪಾಕಿಸ್ತಾನದ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ನಿನ್ನೆ ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಶುಭಾರಂಭ ಮಾಡಿತು. ಆದರೆ ಪಾಕ್ ಅಭಿಮಾನಿಗಳು ಮತ್ತೆ ಹಳೆ ಚಾಳಿಯನ್ನೇ ಮುಂದುವರಿಸಿದ್ರು. ಅತ್ತ ಬರ್ಮಿಂಗ್ಹ್ಯಾಮ್ನಲ್ಲಿ ತಮ್ಮ ತಂಡ ಸೋಲಿಗೆ ಶರಣಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಕೆಲವರು ಟಿವಿಗಳನ್ನು ಟಾರ್ಗೆಟ್ ಮಾಡಿಕೊಂಡ್ರೆ, ಇನ್ನು ಕೆಲವರು ಪ್ಯಾನಲ್ ಡಿಸ್ಕಷನ್ಗಳಲ್ಲಿ ಪಾಕ್ ಆಟಗಾರರನ್ನ ಹಿಗ್ಗಾಮುಗ್ಗಾ ಟೀಕಿಸಿದರು. ಜೊತೆಗೆ ಅಭಿಮಾನಿಗಳು ಕೆಂಗಣಿಗೆ ಟಿವಿಗಳು ಗುರಿಯಾದವು. ಹಲವಾರು ಟಿವಿಗಳನ್ನು ಒಡೆದಾಕಲಾಯಿತು. ಭಾರತ ಪಾಕ್ ಪಂದ್ಯಗಳು ನಡೆದಾಗಲೆಲ್ಲ ಇದು ಮಾಮೂಲು ಅನ್ನುವಂತಾಗಿದೆ. ಉಭಯ ದೇಶದ ಅಭಿಮಾನಿಗಳು ಈ ಪಂದ್ಯವನ್ನು ಪ್ರತಿಷ್ಠೆಯಂತೆ ಕಾಣ್ತಾರೆ. ವಿಶೇಷ ಅಂದರೆ ತಾವು ಕಪ್ ಗೆಲ್ಲದೇ ಇದ್ರೂ ಪರವಾಗಿಲ್ಲ, ಈ ಪಂದ್ಯ ಸೋಲದೇ ಇದ್ದರೆ ಸಾಕಪ್ಪ ಅನ್ನೋ ಹರಕೆಗಳು ಎರಡೂ ದೇಶಗಳಲ್ಲೂ ನಡೀತವೆ. ಇನ್ನು ಪಾಕ್ ಕಳಪೆ ಆಟಕ್ಕೆ ಮಾಜಿ ಪಾಕಿಸ್ತಾನ ಆಟಗಾರ ಇಮ್ರಾನ್ ಖಾನ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಹಾಯ್ದಿರೋ ಅವರು ಭಾರತವನ್ನು ಕಟ್ಟಿ ಹಾಕುವಲ್ಲಿ ಪಾಕ್ ಆಟಗಾರರು ಬಹುಬೇಗ ಸೋತಿದ್ದು ಯಾಕೆ ಅಂತ ಅವರು ಆಟಗಾರರನ್ನ ಪ್ರಶ್ನಿಸ್ತಾರೆ. ಎಸ್, ಇನ್ನೊಂದು ಮಹತ್ವದ ಸುದ್ದಿ ಇದೆ. ನಾನು ಈ ಒಂದು ಪಾಕಿಸ್ತಾನ ಮತ್ತು ಇಂಡಿಯಾದಲ್ಲಿ ಅಭಿಮಾನಿಗಳ ಕಾಟ ಇದೆಯಲ್ಲ, ಅದೇನು ಇಂಡಿಯಾ ಸೋತಿದ್ರೆ ಇಲ್ಲೂ ಅದೇ ಆಗ್ತಾ ಇತ್ತು. ಇನ್ನೇನು ಪಾಕಿಸ್ತಾನಕ್ಕಿಂತ ಬೇರೆ ಆಗಿಲ್ಲ, ಇಲ್ಲೂ ಒಡೆಯೋ ಕೆಲಸನೇ ನಡೀತಾ ಇತ್ತು. ಅಲ್ಲಿ ನಾವು ಗೆದ್ವಿ, ಅಲ್ಲಿ ನಡೀತಾ ಇತ್ತು. ಎಸ್, ಇನ್ನು ಮುಂದಿನ ಸುದ್ದಿ ತರೋಣ. GSAT 19 ಉಪಗ್ರಹವನ್ನು ಹೊತ್ತ ಭಾರತದ ಅತ್ಯಂತ ದೈತ್ಯ ರಾಕೆಟ್ GSLV Mark 3 ಇಂದು ಸಂಜೆ ಬಾಹ್ಯಾಕಾಶಕ್ಕೆ ಚಿಮ್ಮಿತು. ಉಡಾವಣೆಗೊಂಡ 21 ನಿಮಿಷಗಳಲ್ಲಿ ಉಪಗ್ರಹ ಯಶಸ್ವಿಯಾಗಿ ಕಕ್ಷೆ ಸೇರಿತು. ಆ ಮೂಲಕ ಇಸ್ರೋ ಮತ್ತೊಂದು ಐತಿಹಾಸಿಕ ಸಾಧನೆಗೆ ಸಾಕ್ಷಿಯಾಯಿತು. ಭಾರೀ ವೇಗದ ಮತ್ತು ಉಪಗ್ರಹ ಆಧಾರಿತ ಅಂತರ್ಜಾಲ ಸಂಪರ್ಕ ಸೇವೆಗೆ ಈ ಉಪಗ್ರಹ ನೆರವಾಗಲಿದೆ. ಅಂದ ಹಾಗೆ 640
ಟನ್ ತೂಕ ಮತ್ತು 42.23 ಮೀಟರ್ ಉದ್ದದ GSLV ಮಾರ್ಕ್ 3 ಉಡಾವಣಾ ವಾಹಕವನ್ನು ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಮಾಡಲಾಯಿತು. ಇನ್ನು GSLV ಮಾರ್ಕ್ 3 ಯಶಸ್ವಿಯಾಗಿ ಉಡಾವಣೆ ಆಗ್ತಾ ಇದ್ದಂತೆ ಪ್ರಧಾನಿ ಮೋದಿ ಹಾಗೂ ರಾಷ್ಟ್ರಪತಿ ಇಬ್ಬರು ಕೂಡ ವಿಜ್ಞಾನಿಗಳನ್ನು ಅಭಿನಂದಿಸಿದರು. ಇದೊಂದು ಐತಿಹಾಸಿಕ ಸಾಧನೆ ಅಂತ ಪ್ರಧಾನಿ ಟ್ವಿಟರ್ನಲ್ಲಿ ವಿಜ್ಞಾನಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಎಸ್ ಪ್ರಿಯ ವೀಕ್ಷಕರು, ಇದು ಮಹತ್ವದ್ದು ಯಾಕೆ ಅಂತಂದರೆ ನಾವು ಮಾನವನನ್ನು ಬಾಹ್ಯಾಕಾಶದಲ್ಲಿ ಕಳಿಸೋದಕ್ಕೆ ಈ ಸನ್ನದ್ಧರಾಗಿದ್ದೀವಿ. ಈ GSLV ಟೆಕ್ನಾಲಜಿ ಏನಿದೆ ಸುಲಭವಾದ್ದಲ್ಲ, ಅದರಲ್ಲಿ ಹಲವು ಸೋಲುಗಳನ್ನು ನಾವು ಕಾಣ್ತಾನೆ ಬಂದಿದ್ದೀವಿ. ಆದರೆ ಈಗ ಏನಿದೆ ಇಷ್ಟು ಭಾರದ ಒಂದು ಉಪಗ್ರಹವನ್ನು ಉಡಾವಣೆ ಮಾಡೋದಕ್ಕೆ ನಾವು ಯಶಸ್ವಿಯಾಗಿದ್ದೀವಿ. ಇದಕ್ಕೆ ಏನೇ ಇರಲಿ ನಮ್ಮ ಇಸ್ರೋ ವಿಜ್ಞಾನಿಗಳನ್ನು ನಾವು ಅಭಿನಂದಿಸಲೇಬೇಕು. ಈ ಯಶಸ್ಸಿಗೆ BJP ಅವರು ನಮಗೆ ಮಾತ್ರ ಕ್ರೆಡಿಟ್ ಬರಬೇಕು ಅಂತ ಒಪ್ಪಕ್ಕಾಗಲ್ಲ. ಇಸ್ರೋ ತನ್ನ ಇತಿಹಾಸದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಅಮೆರಿಕಕ್ಕಿಂತ ನಾವೇನು ಕಡಿಮೆ ಇಲ್ಲ ಅನ್ನೋದನ್ನ ನಮ್ಮ ವಿಜ್ಞಾನಿಗಳು ರುಜುವಾತ್ ಮಾಡಿದ್ದಾರೆ. ಬಹುಶಃ ಇದು ನಮ್ಮ ದೇಶದ ಒಂದು ಬಹುದೊಡ್ಡ ಸಾಧನೆ ವಿಜ್ಞಾನ ತಂತ್ರಜ್ಞಾನದಲ್ಲಿ ಅಂತೇಳಿ ನಾನು ಹೇಳ್ತೇನೆ. ನಿಶ್ಚಿತವಾಗಿ ಒಂದು ದೊಡ್ಡ ಸಾಧನೆ, ಮೈಲ್ಗಲ್ಲು. ತಾವು ಹೇಳಿದಾಗೆ ಮಾನವನ ಅಂತರಿಕ್ಷ ಕಳಿಸೋದು ಏನು ಭಾಳ ದೂರ ಇಲ್ಲ ಅಂತೇನೆ. ಆದರೆ ಅಮೆರಿಕ ಮತ್ತು ಅಭಿವೃದ್ಧಿಯಾದ ಇದರಲ್ಲಿ ಬಹಳಷ್ಟು ಮುಂದಿದ್ದಂಥ ರಾಷ್ಟ್ರಗಳ ಜೊತೆ ನಾವು ಹೋಲಿಕೆ ಬರದೇ ಇದ್ರು ದೊಡ್ಡ ಸಾಧನೆಯನ್ನ ಆ ದಾರಿಯಲ್ಲಿ ಮಾಡ್ತಾ ಇದ್ದೇವೆ ಅನ್ನೋದು ಅದಕ್ಕೆ ಜಿಯೋಸಿಂಕ್ರನಸ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್. ಇದರಿಂದ ಎಷ್ಟು 10,000 ಟನ್ ತನಕ ಲೋ ಅರ್ತ್ ಆರ್ಬಿಟ್ 179 ಕಿಲೋಮೀಟರ್ ಅಷ್ಟು ಬೇರೆ ತಗೊಂಡೋಗ್ಬೋದು. ಅದ್ರ ಜೊತೆ 4,000 ಟನ್ನು ಅದು ಜಿಯೋಸಿಂಕ್ರನಸ್ ಟ್ರ್ಯಾಕ್ ಆರ್ಬಿಟಲ್ಲಿ. ಇದರಲ್ಲಿ ನಮಗೆ ಬೇರೆ ದೇಶದ ಜೊತೆಗೆ ಡಿಪೆಂಡ್ ಆಗೋ ಅಗತ್ಯವಿಲ್ಲ. ನಮ್ಗೆ ಯಾವ ಇನ್ಫಾರ್ಮೇಶನ್ ಬೇಕೋ ನಮ್ಗೆ ಸಿಗುತ್ತೆ. ಒಂದು ಮಾನವರನ್ನ ಲಾಂಚಿಂಗ್ ಪ್ಯಾಡ್. ನಮ್ಮ ಒಳಗಿರುವ ಸಾಮರ್ಥ್ಯವನ್ನ ಮತ್ತೊಮ್ಮೆ ನಮ್ಮ ವಿಜ್ಞಾನಿಗಳು ಸಾಬೀತುಪಡಿಸಿದ್ದಾರೆ, ಅದು ಅಭಿನಂದನೀಯರು. ಆದ್ರೆ ನನಗಿರುವ ಒಂದು ಆತಂಕ 2016 ಯಾವುದೋ ಒಂದು ಪೇಪರಲ್ಲಿ ಓದಿದ್ದು, ಈ ಇಸ್ರೋದ ಕೆಲವು ಭಾಗವನ್ನು ಕೂಡ ಖಾಸಗಿಯವರಿಗೆ ಕೊಡೋದಕ್ಕೆ 2020 ಅಂತ ಹೊರಟಿದ್ದಾರೆ. ಅಂತದನ್ನ ಮಾಡದೇನೆ ಅದನ್ನ ಸರ್ಕಾರಿ ಸ್ವಾಮ್ಯದಲ್ಲಿ ಇಟ್ಟರೆ ವಿ ಆರ್ ಸೆಕೆಂಡ್ ಟು ನನ್ ಅಂತದನ್ನ ಮಾಡ್ತಾರೆ. ಅವರಿಗೆ ಎಸ್, ನಮಗೆಲ್ಲ ಹೆಮ್ಮೆ ಆಗುತ್ತೆ. ನಮಗೆಲ್ಲ 56 ಇಂಚ್ ಎದೆ ಇಲ್ದಿದ್ರು ಕೂಡ ನಮ್ಮ ಎದೆ ಪ್ರಮಾಣ ಸಣ್ಣ ಇದ್ರು ಕೂಡ ನಾವು ಎದೆ ಉಬ್ಬಿಸ್ತೀವಿ ಕಣ್ರಿ. ನಮಗೆ 50, ನಮ್ಗೆ ಸಣ್ಣ ಎದೆ, ನಮ್ ಸಣ್ಣ ಎದೆ ಸಣ್ಣ 56 ಇಂಚ್ ಸಣ್ಣ ಮಾತುಗಳು, ಸಣ್ಣ ವಿಷಯಗಳು, ದೊಡ್ಡ ಎನಿವೆ ಇಸ್ರೋ ಏನು ವಿಜ್ಞಾನಿಗಳಿದ್ದಾರೆ ಅವರ ಬಗ್ಗೆ ನಾವು ಹೆಮ್ಮೆಯಿಂದ ಎದೆ ಉಬ್ಬಿಸ್ಬೋದು. ಏನು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ವಿಶ್ವದ ಎಲ್ಲ ರಾಷ್ಟ್ರಗಳ ಜೊತೆ ಕಾಂಪೀಟ್ ಮಾಡೋ ಸಿಚುವೇಶನ್ಗೆ ನಾವು ಬಂದಿದ್ದೀವಲ್ಲ, ಹ್ಯಾಟ್ಸ್ ಆಫ್ ಟು ದೆಮ್. ಎನಿವೆ ಇದಾಗಿತ್ತು ಈ ಹೊತ್ತಿನ ಪ್ರೈಮ್ ನ್ಯೂಸ್. ನಾಳೆ ಮತ್ತೆ ಇದೇ ಸಮಯಕ್ಕೆ ಹಾಜರಾಗ್ತೀರಿ. ಅತಿಥಿಗಳ ಜೊತೆ ಮಾತು ಚರ್ಚೆ ಎಲ್ಲ ಇರುತ್ತೆ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಶುಭರಾತ್ರಿ.